ಬಾಗ್ನ ತಗಡಿ ಬಾಗ್ನ ಕೊಡಿ ಬಾಗ್ನ ತಗಡಿ ಬಾಗ್ನ ಕೊಡಿ ಬಾಗ್ನ ತಗಡಿ ಬಾಗ್ನ ಕೊಡಿ. ನಮಸ್ಕಾರ. ಹಾಯ್ ಮಮ್ಮಿ. ಹಾಯ್. ಸೊ ಏನ್ ಸಮಾಚಾರ, ಮನೆಗೆ ಬಂದಿದ್ದೀರಾ? ಇವತ್ತು ಎರಡನೇ ಗೌರಮ್ಮಗೆ ಬಾಗ್ನ ಕೊಡಕ್ ಬಂದಿದೀವಿ. ಎರಡನೇ ಗೌರಮ್ಮಗೆ ಫಸ್ಟ್ನೇ ಗೌರಮ್ಮಗೆ ಆಯ್ತಾ? ಇವತ್ತು ಲಕ್ಷ್ಮಿ ಅವ್ರಿಗೆ ಬಾಗ್ನ ಕೊಡಕ್ ಬಂದಿದೀವಿ. ಓಕೆ. ಮಮ್ಮಿ ಫಸ್ಟ್ ಟೈಮ್ ಬಾಗ್ನ ಕೊಡಕ್ಕೆ ಅಂತ ಮನೆಗೆ ಬಂದಿರೋದು. ಅಂದ್ರೆ ಇದು ನನ್ನ ಎರಡನೇ ಬಾಗ್ನ. ಫಸ್ಟ್ನೇ ಬಾಗ್ನದೇ ನಾನು ಬಾಣ್ತಿ ಆಗಿದ್ದೆ ಅಲ್ವಾ? ಬಾಣ್ತಿನ ಪ್ರೆಗ್ನೆಂಟ್ ಆಗಿದೆ. ಸೊ ಅವಾಗ ಮಮ್ಮಿ ಮನೇಲೇ ಇದೆ. ಅಂಡ್ ಸೆಕೆಂಡ್ನೇ ಬಾಗ್ನ ಮಮ್ಮಿ ಮನೆಗೆ ಬರ್ತಿದ್ದಾರೆ. ಇನ್ಫ್ಯಾಕ್ಟ್ ಇನ್ 3 days ಮುಂಚೆನೆ ಬರೋರು. ಬಟ್ ಅವಾಗ ನಮ್ಗೊಂದ್ ಸ್ವಲ್ಪ ಕೆಲಸ ಇತ್ತು, ಹೊರಗಡೆ ಹೋಗ್ತಾ ಇದ್ವಲ್ಲ, ಸೊ ಅದಕ್ಕೆ ಮಮ್ಮಿಗೆ ಬರಕ್ ಆಗಿಲ್ಲ. ಮಮ್ಮಿನ ಹೊರಟು ಬರ್ತಾ ಇದ್ರು. ಬಟ್ ಇವತ್ತು ಹೋಗ್ಬೇಕಿತ್ತು. ಆಕ್ಚುಲಿ ಬರ್ಡೇ ರಿಲೇಟೆಡ್ ಏನೋ ಕೆಲಸ ಇದೆ, ಹೋಗ್ಬೇಕಿತ್ತು. ಆ ಕೆಲಸ ಆಮೇಲೆ ಮಾಡೋಣ ಅಂತ ಅನ್ಕೊ ಇವತ್ತು ಕರೆದಿದ್ದಾರೆ ಮತ್ತೆ. ಹೌದಾ? ಅಯ್ಯೋ ಅದ್ ಬಿಟ್ಟಾಕ್ ನೀನ್ ನಮ್ಮದ್ರೆ ಆಗಲ್ಲ ಅನ್ಕೊಂಡು ಸುಮ್ನೆ ಬಂದ್ ಮಮ್ಮಿಗ್ ಮನೆ ಕರ್ಸಿದೀವಿ. ಸೊ ಮಮ್ಮಿ ಬಾಗ್ನ ಕೊಡಕ್ಕೆ ಅಂತ ಬಂದಿದ್ದಾರೆ ಫ್ರೆಂಡ್ಸ್. ತುಂಬಾನೇ ಖುಷಿ ಆಗ್ತಿದೆ. ಸೊ ನಾನು ನಮ್ಮ ಅತ್ತೆ ಹಾಗೂ ನಮ್ಮ 3 ಜನನು ಬಾಗ್ನದ ಐಟಮ್ಸ್ ತರಕ್ಕೆ ಅಂತ ಹೋಗ್ತಾ ಇದೀವಿ. ಇಲ್ಲಿ ನಮ್ಮ ಮನೆ ಹತ್ರ ಚೆನ್ನಾಗಿ ಎಲ್ಲ ಸಿಗುತ್ತೆ ಅಂತ ನಮ್ಮ ಅತ್ತೆ ಹೇಳಿದ್ರು. ಸೊ ಅದಕ್ಕೇನೆ ಹೊರಡ್ತಾ ಇದೀವಿ. ಸೊ ಫುಲ್ ಕಂಪ್ಲೀಟ್ ಆಗಿ ನೋಡಿ, ಹಾಗೂ ನಿಮಗೆ ಬಾಗ್ನ ಸಿಗ್ತಾ ಅಂತ ಕಾಮೆಂಟ್ ಮೂಲಕ ತಿಳಿಸಿ. ಓಕೆನಾ? ಲೇಟ್ ಆಯ್ತು, ನಾಳೆ ಇವತ್ತು ಮಾಡ್ರಿ ಅಂದ್ರು. ನಾನು ಅಂದೆ ಅಲ್ಲಿಂದ ಬಂದು ಮಾಡ್ತಿದ್ದೆ. ನೀರಾಗ ಮಾಡ್ಬೇಡ, ಗಟ್ಟಿಗೆ ಕೆಳಗಿದೆ ಅಲ್ಲಿ. ಹೌದಾ? ಮೊಸರು ಇಲ್ಲಿ ಬಜ್ಜಿ ಕೊಡ್ತೀನಿ ಅಲ್ಲಿ. ಚೆನ್ನಾಯ್ತದೆ? ಚೆನ್ನಾಯ್ತು. ಏನ್ ಬಾಳ ನೋಡ್ತಿದ್ದೆ? ಆಲೂಗಡ್ಡೆ ಬಜ್ಜಿ. ಟಿಶ್ಯೂ ಪೇಪರ್ ಹಾಕಬೇಕಾಯ್ತು. ಟಿಶ್ಯೂ ಪೇಪರ್ ಬೇಡ. ಟಿಶ್ಯೂ ಪೇಪರ್ ತಗೋ, ಖಾಲಿ ಆಗಲ್ಲ. ತಗೊಂಡ್ರೆ ಆಚೆ ಹೋಗ್ತಿರಲ್ಲ. ಇತ್ತು ಇನ್ನೂ ಒಂದು ಪ್ಯಾಕೆಟ್ ಅದೆಲ್ಲಿ ಇತ್ತು ಗೊತ್ತಿಲ್ಲ. ಇದು ಬಂದಾಗ ಈ ಮನೆಗೆ ಬಂದಾಗ ಇಲ್ಲ ಗೊತ್ತಾ ಲಕ್ಷ್ಮಿ, ನಿಮ್ ಮರುಡಿ ತಂದು ಟಿಶ್ಯೂ ನಮ್ಮ ಮನೆಗೆ ಇನ್ನ 4 ಪ್ಯಾಕೆಟ್ ಬೇಕಿತ್ತು. ಮರುಡಿ ತಂದಿದ್ದು 2 ವರ್ಷ. ಹೌದಾ? ನಮ್ಮ ಮನೇಲಿ ಇತ್ತು ಇನ್ನ. ಹೌದಾ? ಮಮ್ಮಿ ಒಂಚೂರು ಮಜ್ಜಿಗೆ ಅನ್ನ ಹಾಕ್ಸ್ಕೊಳ್ಳಿ. ಎಲ್ಲ ಮನೇಲಿ ಹಂಗೆ ದೊರಮ್ಮ. ಸಾಮಾನು ಇರುತ್ತೆ, ಸಿಗಲ್ಲ ಕೈಗೆ ಅರ್ಜೆಂಟಿಗೆ. 1 ವರ್ಷ ಆದ್ಮೇಲೆ ಸಿಗುತ್ತೆ. ಓಕೆ. ಸೊ ನಮ್ಮ ಮನೆಗೆ ಬಂದಿದ್ರಲ್ವಾ, ಸೊ ಅದಕ್ಕೋಸ್ಕರ ನಾವು ಮತ್ತೆ ಬಜ್ಜಿ, ಆಲೂಗೆಡ್ಡೆ ಬಜ್ಜಿನ ಬೋಂಡ ಏನಂತೀವಲ್ಲ ಅದನ್ನ ಮಾಡಿದ್ರು ಫ್ರೆಂಡ್ಸ್. ನನಗೆ ಯಾವಾಗಲೂ ಅಷ್ಟೇ ಬಜ್ಜಿ ಹಾಗೂ ಬೋಂಡ ಮಧ್ಯೆ ತುಂಬಾ ಕನ್ಫ್ಯೂಸ್ ಆಗುತ್ತೆ. ಅರುಣ್ ಯಾವಾಗಲೂ ಹೇಳ್ತಾರೆ ಇದನ್ನ ಬಜ್ಜಿ ಅಂತಾರೆ, ಅದನ್ನ ಬೋಂಡ ಅಂತಾರೆ ಅಂತ. ಬಟ್ ಸ್ಟಿಲ್ ನಾನು ಯಾವಾಗಲೂ ಅದನ್ನ ಪ್ರತಿ ಸತಿನೂ ತಪ್ಪಾಗೆ ಹೇಳ್ತೀನಿ. ಸೊ ಅದಕ್ಕೆ ಹೇಳ್ತೀನಿ ಆಲೂಗೆಡ್ಡೆ ಬಜ್ಜಿ ಅಥವಾ ಬೋಂಡ ಏನಾದರೂ ಕರಿಬೋದು. ಸೊ ಅದನ್ನ ಮಾಡ್ತಾಯಿದ್ರು. ಆ್ಯಂಡ್ ನಾನಿಲ್ಲಿ ಮಜ್ಜಿಗೆ ಕಡಿತಾ ಇದ್ದೆ, ಅಮ್ಮ ಊಟಕ್ಕೆ ಅಂತ ಕೂತಿದ್ರು. ಅದಕ್ಕೇ ಸೊ ನಮ್ಮಮ್ಮ ಬಂದಾಗಲೂ ಈ ಥರ ವಾರ ದಿವಸನೇ ಬರ್ತಾರೆ ಅಥವಾ ಶ್ರಾವಣ ಟೈಮಲ್ಲಿ ಬಂದಿದ್ರು. ಸೊ ಏನೂ ಮಾಡೋಕ್ಕಾಗಿರಲಿಲ್ಲ. ಅದಕ್ಕೆ ನಮ್ಮ ಮತ್ತೆ ಈ ಥರ ಬಜ್ಜಿ ಬೋಂಡ ಈ ಥರ ಏನಾದರೂ ಸ್ಪೆಷಲ್ ಮಾಡ್ತಾರೆ. ನಿಂಗೆ ಬೇಕಲ್ಲ ಉಪ್ಪಿನಕಾಯಿ. ಆ್ಯಂಡ್ ಫ್ರೆಂಡ್ಸ್, ನನ್ನ ಪ್ರೀವಿಯಸ್ ವ್ಲಾಗಲ್ಲಿ ಕೆಲವೊಬ್ಬರು ಕಾಮೆಂಟ್ ಮಾಡಿದರು ಬೆಡ್ ಮೇಲೆ ಕೂತ್ಕೊಂಡು ಊಟ ಮಾಡಬಾರ್ದು ಅಂತ. ಸೊ ನಿಜ ಊಟ ಮಾಡಬಾರ್ದು. ಬಟ್ ಏನಪ್ಪ ಅಂದರೆ ಲೈಕ್ ಏಜ್ ಆಗಿರೋರು, ವಯಸ್ಸಾಗಿರೋರು ಇದ್ದಾರೆ. ಸೊ ಅವ್ರು ಕೆಳಗಡೆ ಕೂತ್ಕೊಂಡು ಊಟ ಮಾಡೋಕ್ಕಾಗಲ್ಲ. ಬಿಕಾಸ್ ಮಂಡಿ ನೋವು ಹಂಗೆಲ್ಲ ಕೆಲವೊಂದು ಪ್ರಾಬ್ಲಮ್ಸ್ ಇರುತ್ತೆ ಅಲ್ವಾ. ಅದಕ್ಕೆ ಬೆಡ್ ಮೇಲೆ ಕೂತ್ಕೊಂಡು ಊಟ ಮಾಡ್ತಿರೋದು. ಸೊ ಪ್ಲೀಸ್ ಇದಕ್ಕೆ ಯಾರು ತಪ್ಪಾಗಿ ತಿಳ್ಕೊಬೇಡಿ. ಓಕೆ, ರೆಡಿನಾ ಆಂಟಿ? ರೆಡಿ. ಆಂಟಿ ಹೆಂಗ ಅನ್ಸ್ತೈತೆ? ಬೀಗ್ರು ಮನೆಗೆ ಬಂದಿದ್ದಾರೆ ಬಾಗ್ನ ಕೊಡಕ್ಕೆ. ಖುಷಿ ಆಗ್ತದಪ್ಪ. ಖುಷಿ ಆಗ್ತೈತೆ? ಬಾಣಂತಿ ಎಲ್ಲ ಪ್ರೆಗ್ನೆಂಟ್ ಅಂತೆ. ಪ್ರೆಗ್ನೆಂಟ್ ಇಲ್ಲ ಇಲ್ಲ ಇಲ್ಲ, ಬಾಣಂತಿ ಯಾರು ಹೇಳಿದ್ರು? ವರಲಕ್ಷ್ಮಿ ಹಬ್ಬ ಆದ್ಮೇಲೆ ಅಲ್ವಾ ಪಾಪ ಡೆಲಿವರಿ ಆಗಿದೆ. ಬಾಣ್ತಿ ಒಂದ್ ತಿಂಗಳು ಆಗಿರ್ಲಿಲ್ಲ ಅವ್ರಿನ್ನ. ಕರೆಕ್ಟ್. ಈ ವರ್ಷ ನಾರ್ಮಲ್ ಮಗುಗೆ 1 ವರ್ಷ ಆಯ್ತು. ಪಾಪ ಬರೋ ವರ್ಷ ನನ್ನ ಮೊಮ್ಮಗ 3ನೇ ಗಣೇಶ ಮಾಡ್ತಾರೆ. 3ನೇ ಗಣೇಶ. ಮತ್ತೆ ಓಕೆ ಫ್ರೆಂಡ್ಸ್, ಮಮ್ಮಿ ಬಂದಿದ್ದಾರೆ ಆ್ಯಂಡ್ ಹಣ್ಣು ತಗೋಬೇಕು ಅಂತ ಆ ಕಡೆ ಹೋಗಿದ್ದಾರೆ. ಅದಕ್ಕೆ ಸ್ವಲ್ಪ ರೆಕಾರ್ಡ್ ಮಾಡೋಣ ಅಂತ. ಆ್ಯಂಡ್ ಏನಪ್ಪ ಅಂದರೆ ಜಸ್ಟ್ ಒಂದು ವಿಡಿಯೋ ಆಗಿದೆ. ಯಾವುದಪ್ಪ ಅಂದರೆ ಬರ್ಡೇ ವ್ಲಾಗ್ಸ್ ಎಲ್ಲ ನಡೀತಾ ಇತ್ತಲ್ಲ. ಸೊ ಜಸ್ಟ್ ಹಾಕಿದ್ದೀನಿ. ಮಮ್ಮಿ ನೀನು ಹೋಗಿ ಹಣ್ಣು ತೊಗೊಂಡು ಬಾ, ನಾನು ಬರ್ತೀನಿ, ಬ್ಯಾಗ್ ತೊಗೊಂಡು ಬರ್ತೀನಿ ಅಂತ ಅನ್ಕೊಂಡು ಬರ್ತಾ ಇದ್ದೀನಿ. ಆ್ಯಕ್ಚುಲಿ ಅಂಗಡಿಲಿ ಹೋಗ್ಬಿಟ್ಟು ತಗೊಳ್ಳೋ ಅಂತ ಅನ್ಕೊಂಡ್ವಾ. ಬಟ್ ನಮ್ಮ ಮತ್ತೆ ಇಲ್ಲ, ಗಾಡೀಲಿ ಬರ್ತಾರಲ್ಲ, ಇಲ್ಲೇ ತಗೊಳ್ಳಿ, ಕಡಿಮೆ ಬೆಲೆಗೆ ಸಿಗುತ್ತೆ ಅಂತ ಇಲ್ಲಿ ತಗೋತಾ ಇದ್ದೀನಿ. ಒಂಥರ ತುಂಬ ಚೆನ್ನಾಗಿ ಅನಿಸ್ತಾ ಇತ್ತು ನನಗೆ. ನಿಮಗೆ ತೋರಿಸ್ತೀನಿ ರೀ. ನಮ್ಮತ್ತೆ ತುಂಬ ಫಾಸ್ಟಾಗಿ ನಡ್ಕೊಂಡು ಹೋಗ್ತಾ ಇದ್ರು ಫ್ರೆಂಡ್ಸ್. ಆ್ಯಂಡ್ ನಾನು ಹಾಗೂ ನಮ್ಮಮ್ಮ ಇಬ್ಬರು ಫಾಲೋ ಮಾಡ್ತಾ ಇದ್ವಿ.
ನನ್ನ ಹೇರ್ ವಾಶ್ ಆದಮೇಲೆ ನಾನು ಯಾವ ಥರ ಹೇರ್ಗೆ ಪ್ಯಾಂಪ್ರಿಂಗ್ ಮಾಡ್ತೀನಿ ಅಂತ ನಿಮಗೆ ನಾನು ತೋರಿಸ್ಬೇಕಿತ್ತು, ಬಟ್ ಸ್ಟಾರ್ಟಿಂಗ್ ಮಿಸ್ ಆಗೋಯ್ತಲ್ಲ, ಅದಕ್ಕೆ ಇವಾಗ ಹಾಕ್ತಾ ಇದ್ದೀನಿ. ಪ್ರತಿ ಸತಿ ನಾನು ಹೇರ್ ವಾಶ್ ಆದಮೇಲೆ ನನ್ನ ಈ ಒಂದು ಫೇವ್ರೆಟ್ ಪ್ರಾಡಕ್ಟ್ನ ಯೂಸ್ ಮಾಡ್ತೀನಿ. ಸೊ ತುಂಬ ರಿಸರ್ಚು, ರಿವ್ಯೂಸು, ಆನ್ಲೈನ್ ಸರ್ಚ್ ಎಲ್ಲ ಮಾಡಾದಮೇಲೆ ಅಲ್ಲ ನನಗೆ ಆಲ್ಬ್ಸ್ ಗುಡ್ನೆಸ್ ಅವರ ಈ ಒಂದು ರೋಸ್ಮೆರಿ ವಾಟರ್ ಸಿಕ್ತು. ಆ್ಯಂಡ್ ನಿಮಗೆ ಗೊತ್ತೇ ಇದೆಯಲ್ವಾ, ಪೋಸ್ಟ್ ಪಾರ್ಟಮಲ್ಲಿ ಎಷ್ಟು ಹೇರ್ ಫಾಲ್ ಆಗುತ್ತೆ ಅಥವಾ ಸ್ಟ್ರೆಸ್ ನಾನು ತುಂಬಾ ಹೇರ್ ಫಾಲ್ ಆಗ್ತಾಯಿತ್ತು. ಸೊ ತುಂಬಾ ಟ್ರೈ ಮಾಡಿದ್ದೀನಿ ಬೇರೆ ಬೇರೆ ಪ್ರಾಡಕ್ಟ್ಸು, ಬಟ್ ಈ ಒಂದು ಪ್ರಾಡಕ್ಟ್ ಆಲ್ಮೋಸ್ಟ್ 2 months ಇದನ್ನು ಟ್ರೈ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿ ರಿಸಲ್ಟ್ ಬರ್ತಿದೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಆ್ಯಂಡ್ ಏನಿಲ್ಲ, ಮಾಮೂಲಿ ಲೈಕ್ ನಾರ್ಮಲ್ ಆಗಿ ಜೆಂಟಲ್ ಆಗಿ ಅಲ್ಲ, ನಮ್ಮ ಸ್ಕ್ಯಾಲ್ಪ್ ಏನಿದೆಯಲ್ಲ, ಸೊ ಸ್ಕ್ಯಾಲ್ಪಲ್ಲಿ ಈ ಥರ ಸ್ಪ್ರೇ ಮಾಡ್ಕೊಂಡು ಬರಬೇಕು, ಹೇರ್ಗೂ ಸಹ ಸ್ಪ್ರೇ ಮಾಡ್ಕೊಂಡು ಬರಬೇಕು. ತುಂಬಾ ಚೆನ್ನಾಗಿ ಒಂಥರ ರಿಲೀಫ್ ಆಗುತ್ತೆ ಅಂತಲೇ ಹೇಳ್ಬೋದು. ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ ಹಾಗೂ ಹೇರ್ ಗ್ರೋತ್ ಕೂಡ ತುಂಬಾ ಚೆನ್ನಾಗಿ ಪ್ರಮೋಟ್ ಮಾಡುತ್ತೆ. ಸೊ ಮಾರ್ಕೆಟಲ್ಲಿ ತುಂಬ ಡೂಪ್ಸ್ ಎಲ್ಲ ಸಿಗ್ತಾ ಇದೆ, ಬಟ್ ನಾನು ಇರೋದು ಒರಿಜಿನಲ್ ಪ್ರಾಡಕ್ಟ್ ಟ್ಯಾಗ್ ಮಾಡಿದ್ದೀನಿ, ಬೇಕಾದ್ರೆ ಚೆಕ್ಔಟ್ ಮಾಡ್ಬೋದು ಫ್ರೆಂಡ್ಸ್. ಆ್ಯಂಡ್ ಇದರಲ್ಲಿ ಅಲ್ಲ ನಮಗೆ ಮೈಲ್ಡಾಗಿ ರೋಸ್ಮೆರಿ ಸ್ಮೆಲ್ ಕೂಡ ಬರುತ್ತೆ. ಸೊ ಸ್ಪ್ರೇ ಆದಮೇಲೆ ಇವಾಗ ನಾವು ಜೆಂಟಲಾಗಿ ಮಸಾಜ್ ಮಾಡ್ಕೋತಾ ಇದ್ದೀವಿ, ಬಿಕಾಸ್ ಅದು ಚೆನ್ನಾಗಿ ಅಬ್ಸರ್ವ್ ಆಗಬೇಕು ಅಂತ. ಓಕೆ ಫ್ರೆಂಡ್ಸ್, ನೋಡ್ತಾ ಇರೋಲ್ಲ ನನ್ನ ಬೇಬಿ ಹೇರ್ ಎಷ್ಟು ಚೆನ್ನಾಗಿ ಇವಾಗ ಗ್ರೋತ್ ಆಗ್ತಾ ಇದೆ ಅಂತ. ಸೊ ತುಂಬಾ ಹೆಲ್ಪ್ ಮಾಡುತ್ತೆ. ನೀವು ಕೂಡ ಇದನ್ನ ಟ್ರೈ ಮಾಡಿ ಹಾಗೂ ನನಗೆ ಕಾಮೆಂಟ್ ಮೂಲಕ ತಿಳಿಸಿ. ಸೊ ಇದು ಪ್ಯಾಕೇಜ್ ಬಂದು ತುಂಬಾ ಚೆನ್ನಾಗಿತ್ತು, ಒಂಥರ ಸಿಂಪಲ್ ಹಾಗೂ ಈಸಿ ಟು ಯೂಸ್ ಅಂತಲೇ ಹೇಳ್ಬೋದು. ಸೊ ನಾನು ಮನೆಗೆ ಹೋಗಿ ಬ್ಯಾಗ್ ತರೋಷ್ಟರಲ್ಲಿ ಫ್ರೆಂಡ್ಸ್ ಆಲ್ರೆಡಿ ನಮ್ಮಮ್ಮ ಹಾಗೂ ನಮ್ಮ ಅತ್ತೆ ಅರ್ಧ ದೂರಕ್ಕೆ ಹೊರಟೋಗ್ಬಿಟ್ಟಿದ್ರು. ಸೊ ಹಣ್ಣುಗಳೆಲ್ಲ ತೊಗೋಬೇಕಿತ್ತಲ್ವ. ಆ್ಯಂಡ್ ಹಬ್ಬದ ದಿವಸ ಹಣ್ಣುಗಳು ಮತ್ತು ಹೂಗಳು ಇದ್ರ ರೇಟ್ ಅಂತೂ ಕೇಳೋಂಗೆ ಇಲ್ಲ, ಫುಲ್ ಗಗನಕ್ಕೆ ಏರುಗುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ಹಬ್ಬ ಟೈಮಲ್ಲಂತೂ ಹಣ್ಣು ಹೂವು ಇದೇ ಜಾಸ್ತಿ, ಇನ್ನೇನು ಬೇಕು, ಇದೆರಡು ಇರೋದೇ ಹಬ್ಬ ಆಚರಿಸೋಕ್ಕಾಗೋದು. ಅವ್ರಿಗೂ ಸಹ ವ್ಯಾಪಾರ ಆಗಬೇಕಲ್ಲ, ವರ್ಷಕ್ಕೆ ಒಂದು ಸತಿನಾದರೂ ಇಷ್ಟು ರೇಟ್ ಇಟ್ಟಿಲ್ಲ ಅಂದರೆ ಹೇಗೆ. ಬಟ್ ಏನೇ ರೇಟ್ ಕಡಿಮೆ ಇದೆಯೋ ಜಾಸ್ತಿ ಇದೆಯೋ ತೊಗೊಳ್ಳೋರಂತೂ ಖಂಡಿತವಾಗ್ಲೂ ತಗೋತಾರೆ. ಸೊ ನಾವು ತೊಗೋತಾ ಇದ್ವಿ, ಒಂದು ಸ್ವಲ್ಪ ಲೈಕೆಲ್ಲ ಮಿಕ್ಸ್ ಫ್ರೂಟ್ಸ್ ಎಲ್ಲ ತಗೋತಾ ಇದ್ವಿ. ನಮ್ಮ ಹೇಳ್ತಿದ್ರು ಕೈ ತುಂಬ ಕೊಡಬೇಕು, ಹಣ್ಣುಗಳೆಲ್ಲ ಚೆನ್ನಾಗಿರಬೇಕು ಅಂತ. ಇನ್ನೊಂದು ತುಂಬ ಮುಖ್ಯವಾದ ವಿಷಯ ಅದೇನಪ್ಪ ಅಂದರೆ, ನನಗೆ ಅಲ್ಲ ನಮ್ಮಮ್ಮದು ಹಾಗೂ ನಮ್ಮ ಅತ್ತೆದು ಜೋಡಿ ತುಂಬಾ ಇಷ್ಟ. ಲೈಕ್ ಹೇಗೆ ಅಂದರೆ ಫ್ರೆಂಡ್ಸ್, ಪ್ರತಿ ಸತಿನೂ ಅಲ್ಲ, ಐ ಗೆಸ್ ಪ್ರತಿಯೊಂದು ಹೆಣ್ಮಕ್ಳಿಗೂ ಇದೊಂದು ಇದ್ದೇ ಇರುತ್ತೆ, ನನಗೂ ಇದೆ. ಪ್ರತಿ ಸತಿ ನಮ್ಮಮ್ಮ ಮನೆಗೆ ಬಂದಾಗ ಅಥವಾ ಫೋನಲ್ಲಿ ಮಾತಾಡಿದಾಗ ಅಲ್ಲ, ಅಥವಾ ಏನಾದರೂ ಮದುವೆ ಟೈಮಲ್ಲಿ ಸಿಕ್ಕಿದಾಗ, ಏನೋ ಒಂದು ಫಂಕ್ಷನಲ್ಲಿ ಸಿಕ್ಕಿದಾಗ ಅದೊಂದು ಅನಿಸುತ್ತೆ, ನಮ್ಮ ಅತ್ತೆ ನಮ್ಮ ಹತ್ರ ಚೆನ್ನಾಗಿ ಮಾತಾಡಿಸ್ಬೇಕು, ಎಲ್ಲ ಚೆನ್ನಾಗಿ ಭಾವಣಿಕೆ ಎಲ್ಲ ಚೆನ್ನಾಗಿರಬೇಕು, ಮನೆಗೆ ಬಂದರೆ ಚೆನ್ನಾಗಿ ಊಟ ಎಲ್ಲ ಚೆನ್ನಾಗಿ ಮಾಡಾಕಬೇಕು, ಹಂಗೆಲ್ಲ ಒಂದು ಪ್ರತಿಯೊಂದು ಹೆಣ್ಮಕ್ಳಿಗೂ ಇರುತ್ತೆ. ಆ ಒಂದು ವಿಷಯದಲ್ಲಿ ಅಲ್ಲ ನಿಜವಾಗ್ಲೂ ತುಂಬಾ ಲಕ್ಕಿ ಅಂತಲೇ ಹೇಳ್ಬೋದು. ಬಿಕಾಸ್ ನಮ್ಮಮ್ಮ ನಮ್ಮ ಮನೆಗೆ ಬಂದಾಗ, ಅಂದರೆ ನಮ್ಮ ಅತ್ತೆ ಮನೆಗೆ ಬಂದಾಗ ನಮ್ಮ ಅತ್ತೆ ತುಂಬ ಚೆನ್ನಾಗಿ ನೋಡ್ಕೋತಾರೆ. ಒಂಥರ ಬಾಯಿ ತುಂಬ ಮಾತು, ಭಾವಣಿಕೆನೇ ಆಗಿರಲಿ, ಅಡುಗೆ ವಿಷಯನೇ ಆಗಿರಲಿ, ಓಕೆ ಏನಾದರೂ ಸ್ಪೆಷಲ್ ಮಾಡಬೇಕು, ಓಕೆ ನಾನ್ ವೆಜ್ ಮಾಡೋಕ್ಕಾಗಲ್ವಾ, ಬಜ್ಜಿ ಬೋಂಡ ಪಾಯಸ ಈ ಥರ ಏನಾದರೂ ಮಾಡೋಣ, ತುಂಬಾ ಒಂಥರ ಮನ್ಸಿಗೆ ಸಮಾಧಾನ ಫ್ರೆಂಡ್ಸ್. ಓಕೆ ನಮ್ಮಮ್ಮ ಖುಷಿಯಿಂದ ಹೋದ್ರು, ಅದೊಂದು ಇರುತ್ತಲ್ಲ ಒಂದು ಸಮಾಧಾನ, ಅದು ಒಂದು ಹೇಳ್ತೀನಲ್ಲ, ಬರೀ ಹೆಣ್ಮಕ್ಳಿಗೆ ಮಾತ್ರ ಅದು ಅರ್ಥ ಆಗುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ಇವಾಗಲೂ ನೋಡ್ಬೋದು ಫ್ರೆಂಡ್ಸ್, ಓಕೆ ಮಮ್ಮಿ ಹಣ್ಣು ತೊಗೋಬೇಕಿತ್ತು, ಬಟ್ ಅವರು ಒಟ್ಟಿಗೆ ಬಂದರು. ಓಕೆ ಬನ್ನಿ ಪದ್ಮಾವರಿ ನಾನು ತೊಗೋತೀನಿ, ನನಗೂ ತೊಗೋಬೇಕು, ಬಾಗಿನ ಸಾಮಾನು ತೊಗೋಬೇಕಿತ್ತು, ಓಕೆ ನಾನು ಬರ್ತೀನಿ. ಅದೊಂದು ಇರುತ್ತಲ್ಲ ಒಂಥರ ಫ್ರೆಂಡ್ಸ್ ಥರ ಇರ್ತಾರಲ್ಲ, ತುಂಬಾ ಅಮೂಲ್ಯವಾದದ್ದು. ಓಕೆ ಗಂಡ ಹೆಂಡತಿ ಜೋಡಿ ಹೆಂಗೆ, ಅಪ್ಪ ಅಮ್ಮಂದು ರಿಲೇಷನ್ಶಿಪ್ ಹೆಂಗೆ, ಹಂಗೆ ಬೀಗ್ರು ಚೆನ್ನಾಗಿರಬೇಕು. ಬೀಗ್ರು ಚೆನ್ನಾಗಿದ್ರೆ ಅಲ್ಲ, ನಿಜವಾಗ್ಲೂ ನಾನು ಪರ್ಸನಲಾಗಿ ಹೇಳ್ತಾ ಇದ್ದೀನಿ, ಗಂಡ ಹೆಂಡ್ತಿನೇ ಆಗಿರಲಿ ಅಥವಾ ಅತ್ತೆ ಸೊಸೆನೇ ಆಗಿರಲಿ, ಈ ಥರ ಇವ್ರ ಸಂಬಂಧ ಕೂಡ ತುಂಬಾ ಚೆನ್ನಾಗಿರುತ್ತೆ. ಸೊ ಇಲ್ಲಿವರೆಗೂ ಟಚ್ಗಳು ಎಲ್ಲ ಚೆನ್ನಾಗಿದೆ, ಇನ್ನು ಮುಂದಕ್ಕೂ ಹಿಂಗೆ. ಆ್ಯಂಡ್ ಸೇಮ್ ನಮ್ಮ ಮನೆಗೆ ಅಂದರೆ ನಮ್ಮ ಅಮ್ಮ ಮನೆಗೆ ನಮ್ಮ ಅತ್ತೆ ಹಾಗೂ ನಮ್ಮ ಮಾವ ಹೋದರೆ ಅಲ್ಲ, ನಮ್ಮ ಅಮ್ಮ ಕೂಡ ತುಂಬಾ ಚೆನ್ನಾಗಿ ನೋಡ್ಕೋತಾರೆ. ಭಾವಣಿಕೆನೇ ಆಗಿರಲಿ, ಅಡುಗೆ ಊಟ ತಿಂಡಿ ಯಾವುದ್ರಲ್ಲೂ ಕಡಿಮೆ ಇಡಲ್ಲ. ಸೊ ಇದು ಒಂಥರ ತುಂಬ ಖುಷಿ ಅಂತಲೇ ಹೇಳ್ಬೋದು, ಒಂಥರ ಸಮಾಧಾನ. ಹಣ್ಣುಗಳೆಲ್ಲ ತೊಗೊಂಡಿದ್ದಾಯಿತು. ಆ್ಯಂಡ್ ಇವಾಗ ಬಾಗಿನದ ಸಾಮಾನು ತೊಗೊಳಕ್ಕೆ ಬಂದಿದ್ದೀವಿ. ಬಟ್ ಏನಪ್ಪ ಅಂತಂದರೆ, ನಾವು ಬರೋಕ್ಕಿಂತ ಜಸ್ಟ್ ಒಂದು ಸ್ವಲ್ಪ ಟೈಮ್ ಮುಂಚೆನೇ ಇನ್ನೊಬ್ಬರು ಬಂದುಬಿಟ್ಟು ಇದು ಬಾಗಿನಕ್ಕೆ ಮರ ಏನು ಕೊಡ್ತೀವಲ್ಲ, ಸೊ ಅದನ್ನ ತೊಗೊಂಡು ಹೋಗಿದ್ರು. ಅಂದರೆ ಅಲ್ಲಿಟ್ಟಿದ್ದಾರೆ, ಬಟ್ ಆಲ್ರೆಡಿ ಅದನ್ನ ದುಡ್ಡು ಕೊಟ್ಟಿದ್ರು, ಆಮೇಲೆ ಬಂದು ಇಸ್ಕೊಂಡು ಹೋಗ್ತೀವಿ ಅಂತ. ಆ್ಯಂಡ್ ಬೇರೆದು 1-2 ಮರಗಳಿತ್ತು, ಬಟ್ ಅದಷ್ಟು ಚೆನ್ನಾಗಿರಲಿಲ್ಲ. ಸೊ ಅದೇ ನಮ್ಮ ಅತ್ತೆ ಹೇಳ್ತಾಯಿದ್ರು, ನಾವು ಫಸ್ಟೇ ಬರಬೇಕಿತ್ತು ಒಂದು ಅರ್ಧ ಗಂಟೆ ಮುಂಚೆ ಅಂತ. ಕೊಟ್ಟವ್ರು ಯಾರೋ ಕಾಸು ನೋಡ್ದ, ನಾವ್ ಅವಾಗ್ಲೇ ಬಂದಿದ ತಕ್ಷಣ ಮರನ ತಂದ್ಬಿಡ್ಬೇಕಾಯ್ತು. ಮರ ಇಲ್ಲ, ಒಂದೇ ಒಂದೈತೆ, ಹೆಂಗ್ ತಗೊಳತ್ತೀಯ? ಊರೊಳಗಡೆ ಅವ್ರ ಅಣ್ಣ ಅಂಗಡಿನೇ ಇಲ್ಲಂತೆ, ಇನ್ನೆಲ್ಲಿದೆ? ಇನ್ನ ಹೋದ್ರೆ ಅಲ್ಸೂರ್ಗೆ ಯಾರು ಹೋಗ್ತಾರ ಅವರು? ಅಲ್ಸೂರ್ಗೆ ಹೋಗ್ಬೇಕು. ಬೇಡ ಬೇಡ ಬೇಡ, ಒಂದೇ ಜೊತೆನೆ ತಗೊಳ್ಳೋಣ, ಯಾಕೆ ಅದು ಆ ಮರನೂ ಬೇಡ ನಮ್ಗೆ, ಒಂದು ಮರನೂ ಬೇಡ ನಂಗೆ. ಪ್ಲಾಸ್ಟಿಕ್ ಬ್ರಾ ನಂಗೆ ಅಂತರದ್ದು ಒಂದು ಆ ಥರದ್ದೇ ತಗೊಳ್ಳೋದು. ನಂದು ಅರ್ಧ ಗಂಟೆ ಮುಂದೆ ಬಂದ್ರೆ ನಮ್ಗೆ ಆ ಮರ ಸಿಗೋದು. ನೋಡು ನೀನು, ನಾನು ಯೂಟ್ಯೂಬ್ ಲೇಟ್ ಆಯ್ತು ನಿಂದು. ನಾನು ಯೂಟ್ಯೂಬ್ ಮಾಡ್ಕೊಂಡು ಅರ್ಜೆಂಟ್ ಇತ್ತು ನಂಗೆ ಅದು.
ಅರ್ಶಿನ ಕುಂಕುಮ ಕೊಡು. ಮರ ಒಂದೇ ಇದೆ, ಜೋಡಿ ತಗೋಬೇಕು. ಮರ ಅಂದ್ರೆ ಗೊತ್ತಾ ಏನು ಅಂತ? ಈ ಮರ ಅಲ್ಲ, ಈ ಮರ ಅನ್ಕೊಂಡ್ರಾ? ನಾನು ಈ ಥರ ಹೇಳಿದಾಗ ಅರುಣು ನನಗೆ ತಿರುಗಿಸ್ಬಿಟ್ಟು ಏನೋ ಹೇಳಿದ್ರು. ನಾನು ಅದನ್ನ ನಿಮಗೆ ತೋರಿಸ್ತಾ ಇಲ್ಲ, ಅದಕ್ಕೆ ಈ ಥರ ನಾನು ವಾಯ್ಸ್ ನೋಟ್ ಕೊಡ್ತಾ ಇದ್ದೀನಿ. ಅವ್ರನ್ನ ಮ್ಯೂಟ್ ಮಾಡಿದ್ದೀನಿ. ಚುಂಪಿ, ಕಸ್ತೂರಿ, 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 ಪಂ 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 ಪಂ. ಇಬ್ರದ್ದು ಮ್ಯಾಚಿಂಗ್ ಮ್ಯಾಚಿಂಗ್ ಚಪ್ಪಲ್ ರೀ. ರೀ ನಂಗೆ ಈ ಹೆಲ್ಮೆಟ್ ಬೇಡ ಬಂದ್ಬಿಡು. ರೀ, ನಿಮ್ಗೆ ನಿಜ ಈ ಹೆಲ್ಮೆಟ್ ಬೇಡ. ಮತ್ತೆ ಹಾಕೋ ಸುಮ್ಮನೆ. ಆಯ್ತು, ನನ್ನ ಟೈಮ್ ಬರುತ್ತಲ್ಲ ನಿಮಗೆ. ಆಯ್ತು, ಹೋಗಿ ಬೇಡ, ಹೋಗಿ. ಆಯ್ತು, ಬೇಡ, ಹೋಗಿ. ತಗೋತೀಯ ಅಮ್ಮಿ? ಟಂಗ್ 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 ಟಂಗ್. ಈ ಯಾಕೆ ನೀವು ಹೊಸ ಟಿ ಶರ್ಟ್ ಹಾಕಿದ್ದೀರಾ? ಹಾ, ಅದು ನಾನು ಕೊಡ್ಸಿರೋ ಟಿ ಶರ್ಟ್ ಮನೆಗೆ ಹಾಕೊಳಕ, ಆಚೆ ಹೋದಾಗ ಹಾಕೊಳಕ್ಕೆ ತಾನೇ. ಸ್ಟಾಪ್ ಬಿಹೇವಿಂಗ್ ಲೈಕ್ ದಿಸ್. ಬೇರೆಯವ್ರು ನೋಡ್ಬೇಕು ಅಂತ ಬಟ್ಟೆ ಹಾಕೊಂಬಾರ್ದು. ನಿನಗೆ ಖುಷಿ ಆಗಿದ್ರೆ ಬಟ್ಟೆ ಹಾಕೊಂಬೋದು. ಗಾಡಿ ಈ ಕಡೆ ತಿರುಗಿಸಿ, ಆ ಕಡೆ ಎಲ್ಲಿ ಕೂತ್ಕೊಳ್ಳಿ. ಇಟ್ಕೊಳ್ಳಿ ಒಂದು ನಿಮಿಷ. ಹೆಲ್ಮೆಟ್ ಹಾಕೊಂಡು ಕೂತ್ಕೋ. ಕೂತ್ಕೊಂಡ್ಮೇಲೆ ಹಾಕ್ತೀನಿ. ಕೊಡಿ ಹೆಲ್ಮೆಟ್. ಆಗಲ್ಲ, ಇದ್ದಾಕಿದ್ದೇನೆ ರೂಸು. ಫ್ರೆಂಡ್ಸ್, ಮತ್ತೆ ಹೇಳ್ತಾ ಇದ್ದೀನಿ, ನಾನು ಹಾಗೂ ಅರುಣ್ ಮಾತಾಡೋದು ಬರೀ ಜೋಕ್ ಅಷ್ಟೇ, ಸುಮ್ಮನೆ ಹಾಗೇನೆ. ಅದನ್ನ ಯಾವುದೂ ನೀವು ಸೀರಿಯಸ್ ಆಗಿ ತೊಗೋಬೇಡಿ. ಓಕೆ, ಅರುಣ್ ಎಷ್ಟು ಇದು ಮಾಡ್ತಾರೆ ಅಥವಾ ಲಕ್ಷ್ಮಿ ನೀವು ಎಷ್ಟು ಅರುಣ್ ಅವ್ರ ಮೇಲೆ ಇದು ಮಾಡ್ತಾ ಇದ್ದೀರಾ ಅಂತ, ಅದು ಸುಮ್ಮನೆ ಜೋಕಾಗಿ ಅಷ್ಟೇ ಫ್ರೆಂಡ್ಸ್. ಅವ್ರು ತುಂಬ ರೇಗಿಸ್ತಾರೆ, ನಾನು ಅಷ್ಟೇ ತುಂಬ ರೇಗಿಸ್ತೀನಿ. ಕೆಲವೊಂದು ಕ್ಯಾಮ್ರಾದಲ್ಲಿ ಗೊತ್ತಾಗುತ್ತೆ, ಕೆಲವೊಂದು ಗೊತ್ತಾಗಲ್ಲ ಅಷ್ಟೇ. ಸೊ ಈ ಒಂದು ಮರಕ್ಕೋಸ್ಕರ ಅದು ಎಷ್ಟು ಅಂಗಡಿ ಕೇಳಿದೆವು ಫ್ರೆಂಡ್ಸ್. ಕೊನೆಗೂ ನಮ್ಮ ಏರಿಯಾದ ಹತ್ರ ಅಂದರೆ ನಮ್ಮ ಮನೆ ಹತ್ರ ಸಿಕ್ಕಿಲ್ಲ. ಅದಕ್ಕೆ ಇವಾಗ ಪಕ್ಕದ ಏರಿಯಾಗೆ ಬಂದಿದ್ದೀವಿ ಆ್ಯಂಡ್ ಇಲ್ಲಿ ಸಿಕ್ತು. ಇದು ಈ ಕಡೆ ನಾನು ಫಸ್ಟ್ ಟೈಮ್ ಬಂದಿರೋದು. ಒಂಥರ ಚೆನ್ನಾಗಿತ್ತು. ಪ್ರತಿಯೊಂದೂ ಲೈಕ್ ದೇವ್ರ ಸಾಮಾನು, ದೇವ್ರ ಪಾತ್ರೆಗಳು, ಪೂಜೆ ಐಟಮ್ಸು ಪ್ರತಿಯೊಂದೂ ಇಲ್ಲಿ ಚೆನ್ನಾಗಿ ಸಿಗ್ತಾಯಿತ್ತು. ಹಣ್ಣು, ಹೂವು, ತರಕಾರಿ ಮತ್ತು ಎಲ್ಲನೂ ಸಿಗ್ತಾಯಿತ್ತು. ಇನ್ನೂ ಸ್ವಲ್ಪ ಜಾಸ್ತಿ ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಇಷ್ಟ ನನಗೆ. ನನಗೇನು ಗೊತ್ತಾ, ಈ ಥರ ಗಲ್ಲಿ ಥರ ಇದೆಯಲ್ಲ, ಈ ಥರ ಸಂದಿ ಅಥವಾ ಗಲ್ಲಿ ಥರ ಅಥವಾ ಈ ಥರ ಹಣ್ಣು, ಹೂ ಈ ಥರ ಇರೋ ಥರ ನಂಗೆ ತುಂಬಾ ಇಷ್ಟ. ಅದ್ರ ಸ್ಮೆಲ್ಲು ಮತ್ತು ಅವರೆಲ್ಲ ಮಾರ್ತಾರಲ್ಲ, ಅವ್ರು ಯಾವ ಥರ ಮಾರಾಟ ಎಲ್ಲ ಮಾಡ್ತಾರೆ, ಅವ್ರ ವ್ಯವಹಾರಗಳು, ಅದೇನೋ ನಂಗೆ ನೋಡೋಕೆ ತುಂಬಾ ಇಷ್ಟ ಫ್ರೆಂಡ್ಸ್. ಒಂಥರ ಚೆನ್ನಾಗಿರುತ್ತೆ ಅವೆಲ್ಲ ನೋಡೋಕ್ಕೆ. ಬಟ್ ಅರುಣ್ ಅವರು ತುಂಬ ಅರ್ಜೆಂಟ್ ಮಾಡ್ತಾಯಿದ್ರು, ಬಿಕಾಸ್ ಅವ್ರು ಲಾಗಿನ್ ಮಾಡಬೇಕಿತ್ತು, ಲೇಟ್ ಆಗ್ತಾಯಿತ್ತು. ಸರಿಗೆ ಬೇಗ ತೊಗೊಂಡು ಬಾ ಅಂತ. ಆ್ಯಂಡ್ ನಾನಿಲ್ಲಿ ನೋಡ್ಬೋದು ಸ್ಟಾರ್ಟಿಂಗ್ ಅಲ್ಲಿ ಇಟ್ಟೋರಲ್ಲ, ಅವ್ರು ಒಂದಷ್ಟು ಒಂದು ತೆಗೆದು ನೋಡಿದ್ದೀನಿ ಯಾವ್ದು ಚೆನ್ನಾಗಿದೆ ಯಾವ್ದು ಚೆನ್ನಾಗಿಲ್ಲ ಅಂತ. ಬಟ್ ಅವ್ರು ಹೇಳಿದರು, ಇಡೀ ಮಾರ್ಕೆಟ್ಗೆ ನಮಗೆ ಒಬ್ಬರೇ ಎಲ್ಲ ಕೊಡೋದು, ಸೊ ನೀವು ಎಲ್ಲಿಗೆ ಹೋದರೂ ನಿಮಗೆಲ್ಲ ಹಿಂಗೇನೆ ಸಿಗೋದು, ಅಲ್ಪ ಸ್ವಲ್ಪ ಅದು ಸ್ವಲ್ಪ ತೂತ್ ಥರ ಆಗಿರುತ್ತೆಮ್ಮ, ಏನೂ ಮಾಡೋಕ್ಕಾಗಲ್ಲ ಅಂತ ಅಂದರು. ಸರಿ ಆಯಿತು ಅಂತ ಅಂದ್ಕೊಂಡು ತಗೊಂಡೆ. ಒಂದಿಷ್ಟ ಆದರೆ ಒಂದಿಷ್ಟ ಆಗ್ತಿರಲಿಲ್ಲ, ಮತ್ತೆ ಹುಡ್ಕೊಂಡು ಇಲ್ಲ ಇದು ಬೇಡ ಅದು ಬೇಡ ಅದು ಬೇಡ ಇದು ಬೇಡ ಅಂತ ಅಂದ್ಕೊಂಡು ಕೊನೆಗೂ ಫೈನಲೈಸ್ ಮಾಡಿಕೊಂಡೆ. ಆ್ಯಂಡ್ ಹೇಳಿದೆ ಒಂದು ಸ್ವಲ್ಪ ಕಡಿಮೆ ಮಾಡಿಕೊಡಿ ನನಗೆ ಅಂತ. ತುಂಬ ಸ್ವೀಟಾಗಿದ್ದರು ಅವಕ್ಕ ಹಾಗೂ ಅಣ್ಣ. ಸೊ ಸ್ವಲ್ಪ ಕಡಿಮೆ ಮಾಡಿಕೊಂಡ್ರು, ನಿಜ ಹೇಳಬೇಕು ಅಂತಂದರೆ ಒಂಥರ ಚೆನ್ನಾಗಿತ್ತು. ಆ್ಯಂಡ್ ಇಲ್ಲಿ ನೋಡಿ ನಮ್ಮ ಬಾಸ್ ಹೇಗೆ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾರೆ, ಒಳ್ಳೆ ಚಿಕ್ಕ ಹುಡುಗಿ ಥರ. ಆ್ಯಂಡ್ ಇವೆಲ್ಲ ನೋಡೋಕ್ಕೆ ತುಂಬಾ ಖುಷಿಯಾಗುತ್ತೆ. ಮೇ ಬಿ ಒಂದು 50 ವರ್ಷ ಆದಮೇಲೆ ನಾನು ಅಜ್ಜಿನೂ ಮುತ್ತಜ್ಜಿನೂ ಆಗ್ತೀನಲ್ಲ, ಆವಾಗ ಇವೆಲ್ಲ ಕುತ್ಕೊಂಡು ನೋಡ್ತಾ ಇರ್ತೀನಿ. ನೋಡಿ ಮೇಲೆ ಅಮ್ಮಂಗೆ ಬ್ಲೌಸ್ ಪೀಸ್ ತರಕ್ ಹೋಗಿದ್ದೆ ನಿಮ್ಮ ಅಮ್ಮ. ಹೌದಾ? ಯಾವ್ದು ಬೇಕೋ ಬ್ಲೌಸ್ ಪೀಸ್ಗಳ ಎಲ್ಲ ಒಂದೇ ಥರ ಇದೆ. ಇಲ್ಲಿ ಅವ್ರು ನಾನು ಹೇಳ್ದೆ ಹಿಂಗೆ ಬಿಚ್ಕೊಂಡೈತೆ ಅಂತ. ಅವ್ರ ಅಮ್ಮ ನೀನು ಏನಾದರೂ ನೋಡು 20-30 ಇದ್ದು ಎಲ್ಲನೂ ಒಂದೇ ಥರ ಐತೆ. ಹೋಲಿಗೆ ಪರವಾಗಿಲ್ವಾ? ಒಂದು ಸ್ವಲ್ಪ ಮಲಗಿಸ್ಬೇಕಾಯ್ತು ಪಾಪನ.
ಅಷ್ಟು ಗಟ್ಟಿನೂ ಇಲ್ಲ ಒಟ್ಟಿನಲ್ಲಿ ಸುಮಾರಾಗಿ ಐತೆ. ಇವಾಗ ಯಾರು ಯೂಸ್ ಮಾಡಲ್ಲ ಅಲ್ಲ. ಯಾಕೆ ಸರಸ್ತಾ ಗಟ್ಟಿ ಆಯ್ತದೆ. ಹೌದಾ ತಗೊಂಬರ ಸಗಣಿ ಸಾಸ್ತೀಯಾ? ಸಾಸನ ಆ ಸಗಣಿಲಿ ಆಗಲ್ಲ, ಕುರಿ ಪಿಸ್ಕೆಲಿ ಸಾರ್ಸೋದು. ಇಲ್ಲಿ ಬರ್ತಾರೆ ಇವಾಗ ಸಗಣಿಲಿ ಹಾಕಿದ್ರೆ ಅಷ್ಟು ಚೆನ್ನಾಗಿ ಬರಲ್ಲ. ಕುರಿ ಪಿಸ್ಕೆನಾ? ಬರುತ್ತೆ. ಕುರಿದು ಹಾಕಿ ಅದನ್ನೆಲ್ಲ ಕುಡಿತಾರೆ, ಒಂದಷ್ಟು ಹಾಕಿ ಗಜ್ಲ ಹಾಕಿ ಇದಾರು ಇದೆ ಎಲ್ಲ ಇದ್ ಮಾಡಿ ತಾಯ್ದಿರ ಅದೆಲ್ಲ ಮಾಡೋರು. ನಾವ್ ಅವೆಲ್ಲ ಏನೂ ಮಾಡಕ್ ಬರಲ್ಲ, ಹೇಳು ನಾವ್ ಏನ್ ಮಾಡ್ತೀವಿ. ಆ್ಯಂಡ್ ಇವಾಗ ರೆಡಿ ಆಗೋಣ ಅಂತ ನಾನು ಇಲ್ಲಿ ಬಂದೆ ಫ್ರೆಂಡ್ಸ್. ಆ್ಯಂಡ್ ಈ ಒಂದು ಸೀರೆ ನಾನು ನನ್ನ ಮದುವೆ ಟೈಮಲ್ಲಿ ತೊಗೊಂಡಿದ್ದು. ಲೈಕ್ ಮದುವೆ ಆದಮೇಲೆ ದೇವಸ್ಥಾನಕ್ಕೂ ಅಥವಾ ಒಬ್ರು ಮನೆಗೆ ಊಟಕ್ಕೆ ಆ ಥರ ಹೋಗ್ತೀವಲ್ಲ, ಸೊ ಸೀರೆ ಹಾಕೊಂಡು ಹೋಗೋಣ ಅಂತ. ಆ್ಯಂಡ್ ನೀವು ನಂಬಲ್ಲ, ಇದೇ ಫಸ್ಟ್ ಟೈಮ್ ನಾನು ಹಾಕೋತಿರೋದು. ಒಂಥರ ಚೆನ್ನಾಗಿದೆ, ಸಿಂಪಲ್ ಆಗಿ ಚೆನ್ನಾಗಿ ಲುಕ್ ಕೊಡ್ತಾ ಇದೆ. ಆ್ಯಂಡ್ ಎಸ್, ಇಲ್ಲಿ ನೀವು ನೋಡ್ಬೋದು ನಮ್ಮಮ್ಮ ನಂಗೆ ಬೈತಾ ಇದ್ದಾರೆ ಈ ಒಂದು ಒಲೆ ಜುಮ್ಕಿ ಹಾಕಬೇಕಾದ್ರೆ. ನನಗೆ ಈ ಒಲೆ ಜುಮ್ಕಿ ಹಾಕಬೇಕಾದ್ರೆ ನಿಜವಾಗ್ಲೂ ಅದೇನೋ ಸ್ಕ್ರೂ ಹಾಕಬೇಕು ಅಂದರೆ ತುಂಬಾ ಹಿಂಸೆ ಆಗುತ್ತೆ, ಅದು ಕರೆಕ್ಟಾಗಿ ಹಾಕೋಕ್ಕೆ ಬರಲ್ಲ. ಈ ಒಲೆ ಜುಮ್ಕಿದೆ ಸರಿ ಇಲ್ವಾ ಅಥವಾ ನನಗೆ ಹಾಕಕ್ಕೆ ಬರಲ್ಲ ಅಂತ ನನಗೆ ಇನ್ನೂ ಗೊತ್ತಾಗ್ತಾ ಇಲ್ಲ. ಬಟ್ ಮಮ್ಮಿ ನಂಗೆ ಬೈತಾ ಇದ್ದು ಏನಿದು ಹಂಗೆ ಹಿಂಗೆ ಅಂತ. ಬಟ್ ಏನೇ ಆಗಲಿ ಅಮ್ಮ ಪಕ್ಕದಲ್ಲಿದ್ದರೆ ಎಲ್ಲನೂ ಕರೆಕ್ಟಾಗಿದೆ, ಎಲ್ಲನೂ ಚೆನ್ನಾಗಿದೆ ಅಂತ ಒಂದಿದ್ದು. ನಾನು ಮಮ್ಮಿ ಬಾರಮ್ಮಿ ನೀನೇ ಹಾಕು ಅಂತ ಕರೆಸ್ಕೊಂಡು ಹಾಕ್ತಾ ಇದ್ದೀನಿ. ಆ್ಯಂಡ್ ಅರುಣವ್ರಿಗೂ ರೇಗಿಸ್ತಾ ಇರ್ತೀನಿ ಅವಾಗ ರೀ ನೀವು ಕೊಡಿಸಿರೋದು ಚೆನ್ನಾಗಿಲ್ಲ ರೀ, ಬೇರೆದು ಕೊಡಿಸ್ರಿ ಅಂತ. ಅವರು ಬಂದ್ಬಿಡು ಅಂತ ಕೇಳಿಲ್ಲ ಅಂದ್ಬಿಡು. ಕೇಳಿಲ್ಲ ನೀವು ನಂಗೆ ಕೇಳಿದ್ರಿ ನೈಟ್ ಶಿಫ್ಟ್ ಮಾಡ್ತೀನಿ ಪರವಾಗಿಲ್ವಾ ಅಂತ. ನೀನ್ ಬೇಡ ಬೇಕಾದ್ರೆ ಅವ್ನು ನೈಟ್ ಶಿಫ್ಟ್ ಮಾಡ್ತಾ ಇರಲಿಲ್ಲ, ನಾನು ಯಾಕೆ ಸುಳ್ಳು ಹೇಳ್ತೀಯಾ? ನೀವ್ ಹೇಳಿದ್ರಿ ವೀಕೆಂಡ್ ಕೆಲಸ ಮಾಡ್ತೀನಿ, ಇದು ನೈಟ್ ಶಿಫ್ಟ್ ಇರಬಹುದು ಅಂತ. ಆಲ್ರೆಡಿ ತುಂಬಾ ಲೇಟ್ ಆಗ್ತಾಯಿತ್ತು, ಬಿಕಾಸ್ ಮಮ್ಮಿ ಅಂಗಡಿ ಹತ್ರ ಹೋಗಬೇಕಿತ್ತಲ್ವ. ಸೊ ನಮ್ಮ ಅದೇ ಹೇಳ್ತಾಯಿದ್ರು, ಬೆಳಗ್ಗೆ ಬಂದರೆ ನೀನು ನನಗೆ ಬಾಗ್ನ ಕೊಡೋಕ್ಕಾಗಿಲ್ಲ ಅಂತ. ಏನು ಮಾಡೋದು, ಐಟಮ್ಸ್ ತೊಗೋಬೇಕು, ಹಣ್ಣುಗಳು ತೊಗೋಬೇಕು, ಆಮೇಲೆ ನಾನು ಮಾರ್ಕೆಟ್ ಹೋಗಿದ್ದು ತರೋಕ್ಕೆ ಅಂತ, ಆಮೇಲೆ ಮಗುಗೆ ತಿನ್ನಿಸು ಉಣಿಸು, ನಾನು ತಿನ್ನು, ಅದು ಇದೇನೇ ಲೇಟ್ ಆಗೋಯ್ತು. ಸೊ ಫೈನಲಿ ಇವಾಗ ರೆಡಿಯಾಗಕ್ಕೆ ಬಂದಿದ್ದೀನಿ ಫ್ರೆಂಡ್ಸ್. ಸೊ ಕಂಪ್ಲೀಟಾಗಿ ನಾನು ನಿಮಗೆ ತೋರಿಸ್ತೀನಿ ಹೆಂಗೆ ರೆಡಿಯಾಗಿದ್ದೀನಿ ಅಂತ. ಮಾಮೂಲಿ ಕ್ರೀಮ್ ಆ್ಯಂಡ್ ಆಲ್ ಇರುತ್ತೆ. ಆ್ಯಂಡ್ ಲಿಪ್ಸ್ಟಿಕ್ ಇಸ್ ಮಸ್ಟ್, ಏನೇ ಆಗಲಿ ಲಿಪ್ಸ್ಟಿಕ್ ಹಾಕ್ಕೊಳ್ಳೇಬೇಕು. ಸೊ ಹೇಗೆ ಕಾಣಿಸ್ತದೆ ಅಂತ ಕಾಮೆಂಟ್ ಮೂಲಕ ತಿಳಿಸಿ, ಓಕೆನಾ? ನೋಡ್ಬೋದು ಸಿಂಪಲ್ ಆಗಿ ರೆಡಿ ಆಗಿದ್ದೀನಿ, ಚೆನ್ನಾಗಿ ಕಾಣಿಸ್ತಾ ಇದೀನಿ ಅಂತ ಅನ್ಕೋತೀನಿ. ಇನ್ಫ್ಯಾಕ್ಟ್ ಇವಾಗ ಅಕ್ಕಗೆ ಬಾಗ್ನ ಕೊಡ್ಬೇಕಾದ್ರೂ ಇದೇ ಸೀರೆ ಹಾಕೊಂಡಿದ್ದು, ಮತ್ತೆ ಇದೇ ಸೀರೆ ಹಾಕೋತಾ ಇದೀನಿ. ಮಮ್ಮಿಗೆ ಹೇಳ್ದೆ ಬರ್ತಾ ಒಂದ್ ಸಾರಿ ತಗೊಂಡ್ ಬಾ ಮಮ್ಮಿ ಅಂತ. ಮಮ್ಮಿ ಬೇರೆ ಸಾರಿ ತಗೊಂಡಿದ್ರು, ಬಟ್ ಅದ್ರ ಬ್ಲೌಸ್ ಇವಾಗ ಇಷ್ಟಿದೆ, ನಾನು ಇವಾಗ ಹಿಂಗಾಗಿದ್ದೀನಿ, ಒಂದ್ ಸ್ವಲ್ಪ ಹೆಲ್ದಿ ಆಗಿದ್ದೀನಿ. ಸೊ ಸ್ಟಿಚ್ ಎಲ್ಲ ಬೀಚಕ್ಕೆಲ್ಲ ಟೈಮ್ ಆಗುತ್ತೆ ಅಂತ ಅನ್ಕೊಂಡು ಮತ್ತೆ ಇದೇ ಬ್ಲೌಸ್ ನ, ಯಾಕೆ ನಗ್ತಾ ಇದ್ದೀರಾ, ಮತ್ತೆ ಇದೇ ಸಾರಿನ ಹಾಕೊಂಡಿದೀನಿ ಫ್ರೆಂಡ್ಸ್. ಸೊ ಸಿಂಪಲ್ ಆಗಿ ಚೆನ್ನಾಗಿದೆ, ತುಂಬಾನೇ ಸ್ಟಿಫ್ ಆಗಿ ಕೂತ್ಕೊಳ್ಳುತ್ತೆ, ಅದಕ್ಕೆ ಪಿನ್ ಹಾಕೋದೇ ಬೇಕಾಗಿಲ್ಲ. ಲೈಟ್ ಆಗಿ ಒಂದ್ ಸ್ವಲ್ಪ ಮೇಕಪ್ ಅನ್ನ ನಾರ್ಮಲ್ ಕ್ರೀಮ್ ಲಿಪ್ಸ್ಟಿಕ್ ಎಲ್ಲ ಹಾಕೊಂಡು ಇವಾಗ ಹೋಗ್ತಾ ಇದೀನಿ. ಮಮ್ಮಿ ಆಲ್ರೆಡಿ ತುಂಬಾ ಲೇಟ್ ಆಗ್ತಾ ಇದೆ, ಮಮ್ಮಿ ಬೈತಾ ಇದ್ರು. ಸೊ ಬನ್ನಿ ಹೋಗೋಣ. ಅಂಡ್ ಅಷ್ಟೇ, ಬನ್ನಿ. ಎಷ್ಟು ಸರಿ ಬೇಬಿ, ಸಿಕ್ಕಾಪಟ್ಟೆ ಲೇಟ್ ಆಗ್ತಿದೆ. ಸಿ ಡೋಂಟ್ ಡೂ ದಿಸ್, ನಾನು ಹೇಳ್ತಾ ಇದ್ದೀನಿ. ಏಂತಕ್ಕೂ ಸಾರಿ ಕೇಳಿ. ಸರಿ ಸಾರಿ, ಬನ್ನಿ ಬೇಗ. ಯಾರಿಗ ಗೊತ್ತು ಏಂತಕ್ಕೂ ಸಾರಿ ಅಷ್ಟೇ. ಲಡ್ಡು ಸೊ ಮರ ತಂದಿರೋದನ್ನ ಮನೆಗೆ ಬಂದು ಅತ್ತೆಗೆ ಹಾಗೂ ನಮ್ಮ ಅಮ್ಮಂಗೆ ತೋರಿಸ್ದೆ. ಮಮ್ಮಿ ಮಲಗಿದ್ರು, ಆಮೇಲೆ ತೋರಿಸ್ದೆ ಅವ್ರಿಗೆ. ಪರವಾಗಿಲ್ಲ ಚೆನ್ನಾಗಿದೆ ಸಾಕು ಅಂತ ಅಂದರು. ನೆಕ್ಸ್ಟ್ ವರ್ಷನೂ ಇದರಲ್ಲೇ ಕೊಡ್ತೀನಿ ಅಂತ ಅಂದರು. ಇಲ್ಲ ನನಗೆ ನೆಕ್ಸ್ಟ್ ವರ್ಷ ಹೊಸ ಮರ ಬೇಕು ಅಂತ ನಾನು ಅಂದೆ. ಅದೆಲ್ಲ ನಿಮ್ಗೆ ಮುಂದಕ್ಕೆ ನೋಡೋಕೆ ಸಿಗುತ್ತೆ ಫ್ರೆಂಡ್ಸ್. ಆ್ಯಂಡ್ ಇಲ್ಲಿ ಬಂದು ನಮ್ಮ ಅತ್ತೆ ಕಾಫಿ ಮಾಡ್ತಾ ಇದ್ದಾರೆ ನೋಡಿ. ಟೀ ಮಾಡುತ್ತೀನಿ. ನೀವು ಸ್ವಲ್ಪ ಕುಡೀರಿ ಆಂಟಿ, ನಂಗೆ ಬೇಡ, ನೀವು ಕುಡೀರಿ. ಓಕೆ, ಸೊ ಇವಾಗ ನಮ್ಮ ಯಜಮಾನಪ್ಪಂಗೆ ಟೀ ಮಾಡಬೇಕು ಅಂತ ಒಂದು ಒಳ್ಳೆ ಹೆಂಡತಿಯಾಗಿ ಸೀರೆ ಉಟ್ಕೊಂಡು, ಕೈ ತುಂಬ ಬಳೆ ಹಾಕ್ಕೊಂಡು, ಹೂ ಮುಟ್ಕೊಂಡು, ಸ್ಟಿಕ್ಕರ್ ಕುಂಕುಮ ಹಾಕ್ಕೊಂಡು ಇವಾಗ ಅವ್ರಿಗೆ ಟೀ ಮಾಡ್ಕೊಳ್ತಾ ಇದ್ದೀನಿ. ಒಂಥರ ಖುಷಿ ಆಗ್ತಾಯಿತ್ತು. ಈ ಥರ ಸೀರೆ ಹಾಕ್ಕೊಂಡು ಈ ಥರ ಅಡುಗೆ ಮಾಡೋದು ಒಂಥರ ಚೆಂದ ಅಂತ ಅನಿಸುತ್ತೆ. ಅಂದರೆ ಡೈಲಿ ಹಾಕೋರಿಗೆ ಏನು ಅಷ್ಟು ಅನ್ಸಲ್ಲ, ಬಟ್ ನಾವು ಒಂದ್ಸಿನ ಬಾಯ್ ಅಂದರೆ ಯಾವತ್ತೊಂದು ದಿವಸ ಹಾಕೋತೀವಲ್ಲ, ಏನೋ ಒಂಥರ ಚೆನ್ನಾಗಿರುತ್ತೆ. ಆ್ಯಂಡ್ ನಾನು ಆ್ಯಸ್ ಯೂಶುವಲ್ ಹುಡುಕ್ತಾ ಇದ್ದೀನಿ. ಅದು ಏನು ಹುಡುಕ್ತಾ ಇದೆ ಅಂತ ನನಗೆ ನಿಜವಾಗ್ಲೂ ನೆನಪು ಬರ್ತಾಯಿಲ್ಲ, ಬಟ್ ಏನೋ ಹುಡುಕ್ತಾ ಇದ್ದೀನಿ. ಆ್ಯಂಡ್ ಏನು ಗೊತ್ತಾ, ಈ ಥರ ಸೀರೆ ಎಲ್ಲ ಉಟ್ಕೊಂಡು ಈ ಸ್ಪೆಷಲಿ ಅಡುಗೆ ಮನೇಲಿ ಅಡುಗೆ ಎಲ್ಲ ಮಾಡಬೇಕಾದ್ರೆ ಎಲ್ಲ ಏನೋ ಒಂಥರ ಯಜಮಾನಿ ಥರ ಫೀಲ್ ಆಗುತ್ತೆ. ನನಗಂತೂ ಹಂಗೇ ಆಗುತ್ತೆ. ಏನೋ ಆಫ್ಟರ್ ಒಂದು ಟೀ ಅಷ್ಟೇ ಮಾಡ್ತಿರೋದು, ಬಟ್ ಏನೋ ಒಂಥರ ಅನಿಸ್ತಾ ಇತ್ತು ಫುಲ್ ಆನ್. ಸೊ ನಿಮಗೂ ಏನಾದರೂ ಈ ಥರ ಅನಿಸಿದ್ರೆ ಪ್ಲೀಸ್ ಕಾಮೆಂಟ್ ಮೂಲಕ ತಿಳಿಸಿ, ಓಕೆನಾ?
ಅದ್ಕೊಂಡ್ ಕರ್ಕೊಂಡು ಹೋಗ್ತಾರೆ, ಅದಕ್ಕೆ ಅಳೋದು. ಅದ್ ಹೇಳಿ. ಗೌರಿ ಹಬ್ಬದ ದಿವಸ, ಗೌರಿ ಹಬ್ಬ ದಿವಸ ಎಲ್ಲ ಖುಷಿಯಾಗಿ ಹೆಣ್ಮಕ್ಳು ಮನೆಗ್ ಬರ್ಬೇಕು. ಒಬ್ಬ ಮಗಳು ಬರ್ಬೇಕಾದ್ರೆ ಒಬ್ಬೊಬ್ರು ಹತ್ಕೊಂಡ್ ಬರ್ತಾರೆ ಗಂಡನ ಮನೆಯಿಂದ, ತಾಯಿ ಮನೆ ಬರೋವಾಗ. ಈಗ ಗೌರಮ್ಮ ಬರ್ತಾವಳೆ, ಹತ್ಕೊಂಡು ಬರ್ತಾಳೆ, ಖುಷಿಯಾಗಿ ಬರ್ತಾಳೆ. ಮಾರನೇ ದಿವಸ ಬೆಳಿಗ್ಗೆ ಹೋಗ್ಬೇಕು ಅವಳು, ಮಳೆ ಬರುತ್ತೆ. ಗಣೇಶ ಬರ್ತಾರೆ, ಮಗ ಕರ್ಕೊಂಡೋಗ್ ಬರ್ತಾರೆ. ಮಗ ಕರ್ಕೊಂಡು ಹೋಗೋ ಮಳೆ ಬರುತ್ತೆ ಒಂದೊಂದ್ಸರಿ ಬರಲ್ಲ. ಖುಷಿಯಾಗಿ ಗೊತ್ತಾವಳೆ ಗೌರಮ್ಮ. ಒಬ್ಬೊಬ್ರು ನಗ್ತಾ ಬಂದ್ರೆ ಹೋಗೋವಾಗ ಹತ್ಕೊಂಡೋಗ್ತಾವಳೆ ಅಂತೆ ಗೌರಮ್ಮ. ಬರೋವಾಗ ಹತ್ಕೊಂಡ್ ಬಂದ್ರೆ ಹೋಗ್ಬೇಕಂದ್ರೆ ಅಳಲ್ವಂತೆ ಗೌರಮ್ಮ. ಖುಷಿಯಾಗಿ ಗೊತ್ತಾಳೆ ಮಗನಿಗೆ. ಹಂಗೆ ಅಳೋದು ಅಂದ್ರೆ ಮಳೆ ಬರೋದು, ಮಳೆ ಬರ್ತದಲ್ಲ ಅದನ್ನ ಅಳೋದು. ಹತ್ಕೊಂಡ್ ಹೋಗ್ತಾವಳೆ ಗೌರಮ್ಮ. ಯಾಕೋ ತಮ್ಮ ಮನೆಗೆ ಇರ್ಬೇಕಾಗಿತ್ತು, ಆಸೆ ಇತ್ತೇನೋ ಅವಳಿಗೆ ಇನ್ನೂ ಇರ್ಬೇಕು ಅಂತ ಆಸೆ. ಒಂದೇ ದಿವಸ ಕರ್ಕೊಂಡ್ ಹೋಗ್ತಾರಲ್ವಾ ಮಗ ಬಂದು ಗಣೇಶ. ಬೇರೆ ಸೀರೆ ಉಟ್ಕೊಂಡೆ, ಅದೇ ಸೀರೆ ಉಟ್ಕೊಂಡೆ. ಬ್ಲೌಸ್ ಎಲ್ಲಿ ಅಂತ ಯಾವ ಬ್ಲೌಸು ಆಗ್ತಾ ಇಲ್ಲ. ಇನ್ನೊಂದ್ ತಂದಿದ್ದಾರೆ, ಅದು ಬ್ಲೌಸ್ ಇಷ್ಟಿದೆ. ಅವಾಗ ಹೊಲ್ಸ್ಕೊಂಡಿದ್ದೆಲ್ಲ ಮದ್ವೆಗೆ ಹೊಲ್ಸ್ಕೊಂಡಿದ್ದೇನೆ. ನನ್ಗೂ ಬೇಜಾರು ಮತ್ತೆ ಅದೇ ಸೀರೆ ಅಂತ ಏನು ಮಾಡ್ತಾರೆ. ನೀವು ಏನ್ ಮಾಡ್ತಾ ಇದ್ದೀರಾ ಅಂತ ಹೇಳ್ಬೇಕು ನಮ್ಗೆ. ಇವಾಗ 2 ಹೊಸ ಮರ ತಗೊಂಡ್ಬಂದಿದೀವಿ. ಓಕೆ. ವರ್ಷ ಇವರಲ್ಲೇ ಕೊಡೋದು. ವರ್ಷ ಹೊಸ ಮರ ಕೊಡಲ್ವಾ? ಇಲ್ಲ ಸಾಕಿವೆ. ಏನು ಎಷ್ಟು ಜೊತೆ ಮರಿಕತಿಯ ವರ್ಷ ಕೊಟ್ಟಾಗ ಎಷ್ಟಾಯ್ತಮ್ಮ? ಹಂಗಾದ್ರೆ ನೀನು ಮದುವೆ ಒಂದೊಂದು ವರ್ಷಕ್ಕೆ ಒಂದೊಂದು ತೆಗ್ದು ಇಟ್ಬಿಡೋಣ ಬಿಡು. ಏನು ಕಮ್ಮಿ ಬೆಲೆ ತಂದು ಕೊಡ್ತೀವಿ, ಅದಕ್ಕೇನಿಲ್ಲ, ತಂದು ಕೊಡ್ತಾರೆ ಅಷ್ಟೇ. ತಂದು ಕೊಡ್ರಿ, ಬೇಕೇ ಬೇಕು ಅಂದ್ರೆ ತಂದು ಕೊಡ್ತಾರೆ. ಒಂದ್ 5 ವರ್ಷ ಕೊಡ್ಲಿ ಬಿಡ್ರಿ, ಚೆನ್ನಾಗಿದ್ರೆ ಒಂದ್ 5 ವರ್ಷ ಕೊಡ್ರಿ ಕಂಟಿನ್ಯೂ. ಇಲ್ಲ ಇದಾಯ್ತು ತಂದು ಕೊಡ್ತಾರೆ ಅಷ್ಟೇ. ಸರಿ, ಇವಾಗ ಏನ್ ಮಾಡ್ತಾ ಇದೀರಾ ಅಂತ ಹೇಳಿ. ಏನದು? ಅರ್ಶಿನ ಹಚ್ಚಿ, ಈ ತರ ಅರ್ಶಿನ ಹಚ್ಚಿ ಕುಂಕುಮ ಹಚ್ತಾ ಇದೀನಿ. ಓಕೆ. 2ಕ್ಕೂ ಒಂದ್ ಮರಕ್ಕೆ ಈ ತರ ಒಳಗಡೆ ಹಚ್ಬೇಕು, ಇನ್ನೊಂದ್ ಮರಕ್ಕೆ ಈ ತರ ಮೇಲೆ ಹಚ್ಬೇಕು. ಹಿಂಗೆ ಬಾರ್ಲ್ ಹಾಕಿ ಕೊಡ್ತೀವಿ. ಹಿಂಗೆ ಮರದಲ್ಲಿ ಮೇಲ್ ಮುಚ್ಚಿ ಕೊಡೋದು. ಯಾಕಂತಾರ? ಅದು ಅಮ್ಮನ ಕುಂಕುಮ ಹಚ್ಚಿ ಕೊಡ್ಬೇಕಲ್ವಾ, ಈ ತರ ಎಲ್ರು ಕೊಡ್ತಾರೆ, ನಾವು ಕೊಡೋದು ಪದ್ಧತಿ. ಎಲ್ರು ಕೊಡ್ತಾರಂತಲ್ಲ, ಹೆಣ್ಣು ಮಕ್ಳಿಗೆ ಅದು ಬಾಗ್ನ ಕೊಡೋ ಪದ್ಧತಿ. ಅವ್ರ ತಾಯಿ ಅವ್ರು ಮಾಡ್ತಾ ಇದ್ರನ, ಇವಾಗ ನಾವು ನಮ್ಮ ಮಕ್ಳಿಗೆ ಮಾಡ್ತಾ ಇದ್ವಿ ಅಷ್ಟೇ. ಅವ್ರ ಹೆಣ್ಮಕ್ಳಿಗೆ ಅಕ್ಕಂಗೋದನ್ನ ಇದೇ ತರ ಕೊಟ್ಟಿದ್ದು. ಹೆಂಗ ಅನ್ಸ್ತಾ ಮಗಳು ಮನೆಗೆ ಬಂದು ಈ ತರ ಬಾಗ್ನ ಕೊಡ್ತಿದ್ದೀರಾ ಮಮ್ಮಿ? ಸೂಪರ್. ಮಗಳು ಮಾತ್ರ ತುಂಬಾ ಲೇಟ್ ಆಗತ್ತೆ ರೆಡಿ ಆಗೋದು. ಬೆಳಗ್ಗೆ ಬಂದಿರೋದು ನಾನು. ಮಗಳು ನೀನ್ ಸ್ವಲ್ಪ ಜಾಸ್ತಿ ಟೈಮ್ ಇರ್ಲಿ, ಅದಕ್ಕೆ ಸ್ವಲ್ಪ ನಿಧಾನಕ್ಕೆ ಮಾಡ್ತಿರೋದು. ನಮ್ಮಮ್ಮ ಒಂದ್ ಸ್ವಲ್ಪ ಜಾಸ್ತಿ ಟೈಮ್ ಇದ್ದೋಗ್ಲಿ ಅಂತ ಒಂದು ಆಸೆ ಅಷ್ಟೇ, ಏನಿಲ್ಲ. ಇದ್ಬಿಡ್ರಿ ಅಂತ ಹೇಳ್ತಾ ಇದೀವಿ ನಾವು. ಬೀಗರ್ಗೆ ಹೇಳ್ತಾ ಇದೀವಿ ಇದ್ಬಿಟ್ಟು ಹೋಗಿ ಅಂತ. ನಾಳೆ ಹಬ್ಬ ಇರಲ್ಲ ಅಂತವ್ರೆ. ಸರಿ, ನೆಕ್ಸ್ಟ್ ಟೈಮ್ ಬಂದಾಗ ಒಂದ್ 2 ದಿವಸ 3 ದಿವಸ ಇರಂಗನ ಬನ್ನಿ ಅಂತ ಹೇಳಿದೀವಿ. ನೀವು ಬನ್ನಿ, ನಾವು ಬರ್ತೀವಿ. ನಾಳೆ ಗೌರಿ ಹಬ್ಬಕ್ಕೆ ಬಂದ್ಬಿಡಿ ಎಲ್ಲ ನೋಡೋಣ. ಓಕೆ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ಮಮ್ಮಿ ಬಂದು ಈ ಒಂದು ಮರನ ತುಂಬ್ತಾ ಇದ್ದಾರೆ. ಸೊ ಪ್ರತಿಯೊಂದು ಲೈಕ್ ಮಡ್ಲಕ್ಕಿ, ಹಣ್ಣು, ಕಾಯಿ ಮತ್ತು ಸೌತೆಕಾಯಿ, ಅರ್ಶಿನ ಕುಂಕುಮ, ಎಲೆ ಅಡಿಕೆ, ಹೂವು, ಸೀರೆ ಪ್ರತಿಯೊಂದನ್ನು ಇಟ್ಬಿಟ್ಟು ಎಲ್ಲ ಜೋಡಿಸ್ತಾ ಇದ್ದಾರೆ ನೀಟಾಗಿ. ಆ್ಯಂಡ್ ಇಲ್ಲಿ ಬಂದು ನಮ್ಮ ಮನೆ ಮರ ಬಂದು ಒಂದು ರೌಂಡ್ ಸ್ವಲ್ಪ ದೊಡ್ಡದು. ಸೊ ಅದಕ್ಕೆ ನಮ್ಮ 4 ವೆರೈಟೀಸ್ ಎಲ್ಲ ಹಾಕ್ತಾಯಿದ್ರು. ಅಕ್ಕ ಮನೇಲಿ ಅಂತ ಅಂದರೆ ಅಕ್ಕಗೆ ಸಿಕ್ಕಿರೋದು ಒಂದು ಸ್ವಲ್ಪ ಚಿಕ್ಕ ಮರ, ಬಟ್ ಅವಳು ತುಂಬ ಕ್ಯೂಟಾಗಿತ್ತು ಆ ಒಂದು ಮರ. ಸೊ ಅಕ್ಕಗೆ ಅಂತ 2 ಹಣ್ಣು ಇಟ್ಟಿದ್ರು. ತುಂಬ ಚೆನ್ನಾಗಿ ನೀಟಾಗಿ ಜೋಡಿಸ್ತಾಯಿದ್ರು ಫ್ರೆಂಡ್ಸ್. ಆ್ಯಂಡ್ ಎಸ್, ಇದು ಬಂದು ನಾನು ನೋಡ್ತಾ ಇದ್ರಲ್ಲ, ಸೊ ಅದು ಬಂದು ನನ್ನ ಸೀರೆದು ಅಪ್ಕಮಿಂಗ್ ಬ್ಲಾಗಲ್ಲಿ ಪ್ರತಿಯೊಂದೂ ಲೈಕ್ ಫುಲ್ ನಿಮಗೆ ಕರೆಕ್ಟಾಗಿ ತೋರಿಸ್ತೀನಿ. ಎಷ್ಟು ಪ್ರೈಸು, ಎಲ್ಲಿಂದ ತಂದಿದ್ದು ಎಲ್ಲನೂ ತೋರಿಸ್ತೀನಿ, ಕಲರು, ಪ್ಯಾಟರ್ನು ಎಲ್ಲ ತೋರಿಸ್ತೀನಿ ನಿಮಗೆ. ಸೊ ಸ್ವಲ್ಪ ವೆಯ್ಟ್ ಮಾಡ್ತಾಯಿರಿ. ಹಾಗೂ ನಿಮ್ಮ ಕಡೆ ಗೌರಿ ಹಬ್ಬನ ಯಾವ ರೀತಿ ಆಚರಿಸಿದ್ರಿ, ಲೈಕ್ ಯಾವ ರೀತಿ ನೀವು ಸೆಲೆಬ್ರೇಟ್ ಮಾಡ್ತೀರಾ, ನಿಮ್ಮ ಕಡೆ ಬಾಗ್ನ ಕೊಡ್ತಾರಾ ಕೊಡಲ್ವಾ ಅಂತ ಪ್ಲೀಸ್ ಹಂಗೆ ಕಾಮೆಂಟ್ ಮೂಲಕ ತಿಳಿಸಿ. ಓಕೆನಾ? ಬಾಗಿನ ಸಾಮಾನು ಇದನ್ನ ಮಾತ್ರ ಕಂಪಲ್ಸರಿ ಇಡ್ಲೇಬೇಕು, ಮರಿಬೇಡ್ದು. ಅಕ್ಕನ ಮನೆ ದೊಡ್ಡದಾಗಿತ್ತು ಅಕ್ಕಗೆ. ಇವತ್ತಿಗೆಲ್ಲ 20 ರೂಪಾಯಿ 25 ರೂಪಾಯಿನೂ ಅಷ್ಟೇ. ಅದ್ರೊಳಗೆ ಏನಿರುತ್ತೆ? ಏನಿಲ್ಲ, ಅರ್ಶಿನ ಕುಂಕುಮ, ಬಾಳೆ ಬಂಗಾರ, ಕನ್ನಡಿ ಎಲ್ಲ ಇರುತ್ತೆ. ದೊಡ್ಡದು ಕೇಳ್ಬೇಕಾಯ್ತು ನಾವು, ಚೆನ್ನಾಗಿರೋದೆ ಕೊಡಿ ಅಂತ. ನಾನು ಇಲ್ಲೇ ಹಿಂಗ್ ಕಟ್ ಮಾಡ್ಬಿಡ. ಕತ್ರಿ ಎತ್ಕೊಂಡು ಮಗ ಸೈಡಲ್ಲಿ ಕತ್ರಿ ನಾನು 2 ಭಾಗ ಮಾಡಿದೆ. ಕತ್ರಿ ಕೂಡ ಮೇಕ್ ಹೊಂಚಿಬಿಡ್ತೀನಿ. ಬಾಳೆ ಇಟ್ರ ಇಟ್ಟೆ, ಅಕ್ಕಿ ಎಲ್ಲ ಇಟ್ಟಿದೆ. ಮರ ದೊಡ್ಡದಾಗಿ ಐತೆ ಬೈತಾಯಿ.
ದೊಡ್ಡದಾಗಿತ್ತಲ್ವಾ? ಮರ ದೊಡ್ಡದಾಗೆ ನಾವು ತಗೊಳ್ಳೋದೋಡಿ ಇನ್ನೂ ದೊಡ್ಡ ಮರ ಬೇಕಿದೆ, ಎಲ್ಲ ಎಕ್ಸ್ಟ್ರಾ ಐತೆ. ಸೊ ಈ ಒಂದು ಸಮಯಕ್ಕೆ ತುಂಬಾ ಕುತೂಹಲದಿಂದ ಕಾಯ್ತಾ ಇದೆ. ಸೊ ನಮ್ಮಮ್ಮ ಅವರ ಮಗಳಿಗೆ, ಅವರ ಗೌರಮ್ಮಂಗೆ, 2ನೇ ಗೌರಮ್ಮಂಗೆ ಬಾಗಿನ ಕೊಡ್ತಾ ಇದ್ದಾರೆ. ಸೊ ಈ ಒಂದು ಭಾಗ್ಯ ನನಗೆ ಪ್ರತಿ ವರ್ಷವೂ ಸಿಗಲಿ, ಪ್ರತಿ ವರ್ಷವೂ ನಮ್ಮಮ್ಮ ಹಿಂಗೆ ಒಳ್ಳೆ ಆರೋಗ್ಯದಿಂದ ಖುಷಿಯಿಂದ ನಮ್ಮ ಮನೆಗೆ ಬಂದು ಬಾಗಿನ ಕೊಡಲಿ ಅಂತ ಕೇಳ್ಕೊತೀನಿ. ನನಗೆ ಮಾತ್ರ ಅಲ್ಲ, ನೀವು ಯಾರೆಲ್ಲ ನನ್ನ ವ್ಲಾಗ್ಸ್ನ ನೋಡ್ತಾ ಇಲ್ಲ, ಪ್ರತಿಯೊಬ್ಬರು ಹೆಣ್ಮಕ್ಳಿಗೂ ಈ ಒಂದು ಭಾಗ್ಯ ದೇವರು ಕೊಡಲಿ ಅಂತ ನಾನು ಕೇಳ್ಕೊತೀನಿ ಫ್ರೆಂಡ್ಸ್. ದೊಡ್ಡದಾಗಿದೆ ಆಂಟಿ. ಆಂಟಿ ಬನ್ನಿ. ನಾನು ತಗೊಂಡಿದ್ದೀನಿ, ನೀನು ಕುಡಿ. ಕೊಡಿ ಬಾಗ್ನ ತಗೊಳ್ಳಿ, ಬಾಗ್ನ ಕೊಡಿ, ಬಾಗ್ನ ತಗೊಳ್ಳಿ, ಬಾಗ್ನ ಕೊಡಿ, ಬಾಗ್ನ ತಗೊಳ್ಳಿ. ಬಾಗ್ನ ಕೊಡಿ. ಒಂದೆರಡು ದಿನ ಹಂಗೆ ಇಟ್ಕೊಬೇಕಂತೆ ಕೈಯಲ್ಲಿ, ಸರಿನಾ? ಹಾ, ಯಾವುದೇ ಕಾರಣಕ್ಕೆ ಕೆಳಗಿಡಂಗಿಲ್ಲ, ಹಂಗೆ ಇರಲಿ ಕೈಯಲ್ಲಿ. ಓಕೆ ಫ್ರೆಂಡ್ಸ್, ಬಾಗ್ನ ಇಸ್ಕೊಂಡೆ. ನಮ್ಮ ಮನೆಯಲ್ಲಿ, ನಮ್ಮ ಅತ್ತೆ ಮನೇಲಿ ನಮ್ಮ ಅಮ್ಮ ಬಂದ್ರು, ಬಾಗ್ನ ಕೊಟ್ರು, ತುಂಬಾನೇ ಖುಷಿ ಆಯ್ತು. ಸೊ ಪ್ರತಿ ವರ್ಷ ನಾವು ಹೀಗೆ ಇರ್ತೀವಿ, ಹಿಂಗೆ ಬಾಗ್ನ ಬಂದ್ ಕೊಡಿ, ನಮ್ಮ ಮನೆಗೆ ಬಂದಿ ಅಲ್ವಾ? ನಿಮ್ಮ ಆಶೀರ್ವಾದ ಇಲ್ಲಿ, ತಾಯಿ ತಂದೆ ಆಶೀರ್ವಾದ, ತಾಯಿ ತಂದೆ ಆಶೀರ್ವಾದ, ಅತ್ತೆ ಮಾವ ಆಶೀರ್ವಾದ, ಎಲ್ರೂ ಆಶೀರ್ವಾದನೂ ಇರ್ತೀವಿ. ಗಂಡನ ಆಶೀರ್ವಾದ ಅಂತ ಹೇಳಿ ಗಂಡನ ಆಶೀರ್ವಾದನೂ ಇರ್ತೀವಿ. ಅಲ್ಲಿ ಮುಂದೆ ನಿಂತ್ಕೊ, ಇಟ್ಕೋದು ಐತೈತೆ, ಜಾಸ್ತಿ ಅದು ಅಷ್ಟು ಭಾಗ ಇಲ್ಲ ನನಗೆ ಗೊತ್ತಿಲ್ಲ. ಓಪನ್ ಮಾಡ್ಬೇಕಾ? ಅಷ್ಟೇ. ಎಲೆಕ್ಟ್ರಿಕಲ್ ಸೈಡ್ ಇತ್ತು, ಆಮೇಲೆ ಮರ ಎತ್ಕೊ, ಮರ ದಬ್ಬಾಕ್ ಹೋಗ್ಬೇಡ, ಮರ ನಿಂಗ್ ಉಂಟ ಮಾಡು, ಹಿಂಗಿತ್ತು ನೋಡಿ. ಇದು ತೋರಿಸು ತೋರಿಸಿ. ಓಕೆ ಫ್ರೆಂಡ್ಸ್, ಇದು ಬಂದು ನನಗೆ ಸಿಕ್ಕಿರುವಂತ ಬಾಗ್ನ, ತಾಯಿ ಮನೆ ಬಾಗ್ನ. ಗೌರಮ್ಮನ್ಗೆ, 2ನೇ ಗೌರಮ್ಮನ್ಗೆ ಹೇಳಿ ಪದ್ಮಾರ, ನೀವು ಹೇಳಿದ್ನಲ್ಲ, 2ನೇ ಗೌರಮ್ಮನ್ಗೆ ಕೊಡ್ತಾ ಇದ್ದೀನಿ. ನಮ್ಮ ಮನೆ 2ನೇ ಗೌರಮ್ಮನ್ಗೆ ಬಾಗ್ನ ಕೊಡ್ತಾ ಇದ್ದೀನಿ. ಕೊಡ್ತಾವ್ರೆ. ಸೊ ಇದು ಬಂದು ನನ್ನ ಸೀರೆ ಬಗ್ಗೆ ಡೀಟೇಲ್ಸ್ ಪ್ರತಿಯೊಂದು ನಾನು ನಿಮಗೆ ಮುಂದಿನ ಬ್ಲಾಗ್ ಅಲ್ಲಿ ತಿಳಿಸ್ತೀನಿ, ಅಥವಾ ಆದ್ರೆ ಇದೇ ಬ್ಲಾಗ್ ಅಲ್ಲಿ ಹೇಳ್ತೀನಿ. ಹೇಳಕ್ಕಿರ್ಬೋದಾ? ಸೀರೆ, ಬಳೆ, ಸೀರೆ ಮ್ಯಾಚಿಂಗ್ ಬಳೆ, ಅರ್ಶಿನ, ಕುಂಕುಮ, ಹಣ್ಣುಗಳು, 6 ವೆರೈಟೀಸ್ ಅಣ್ಣ ಆಂಟಿ, 6 ತರದ ಹಣ್ಣುಗಳ. ಸಿಂಪಲ್ ಆಗಿ ಹೇಳಿ, ಇದಕ್ಕೆ ಮುಂಚೆ ಏನು ಶಾಪಿಂಗ್ ಮಾಡಿದ್ರಲ್ಲ ಅದೆಲ್ಲ ಇದೆ ಅದರಲ್ಲಿ ಅಂತ. ಆಮೇಲೆ ಬ್ಲೌಸ್ ಪೀಸ್ ತುಂಬಾ ಚೆನ್ನಾಗಿದೆ. ಆಮೇಲೆ ಅಕ್ಕಿ ಮತ್ತೆ ಮಡ್ಲಕ್ಕಿ, ಬೆಲ್ಲ, ಅದೇ ಬಡ್ಲಕ್ಕಿಂತ ಗೊತ್ತಾಗುತ್ತೆ. ಮಡ್ಲಕ್ಕಿ, ಸೌತೆಕಾಯಿ ಹಣ್ಣು, ಕಾಯಿ, ಅರ್ಶಿನ, ಕುಂಕುಮ. ಆಮೇಲೆ ಇದು ಇಂಪಾರ್ಟೆಂಟ್, ಬಾಗ್ನದ ಸಾಮಾನು. ಚೆನ್ನಾಗಿದೆ. ಡ್ರೆಸ್ ಪರವಾಗಿಲ್ಲ, ಚೆನ್ನಾಗಿದೆ. ಇರೋ ಒಂದ್ ಸೆಕೆಂಡ್ ವೆಯ್ಟ್, ಸ್ವಲ್ಪ ಕ್ಲೀನ್ ಮಾಡ್ತಾರೆ. ಇರೋ ಒಂದ್ ಸೆಕೆಂಡ್ ಪರವಾಗಿಲ್ಲ, ಇರೋ ಒಂದ್ ಸೆಕೆಂಡ್ ಪರವಾಗಿಲ್ಲ. ವೆಯ್ಟ್ ಇಟ್ಕೋ ಅಂತ ಹೇಳೋದು, ನೀನು ಆ ವೆಯ್ಟ್ ಇಟ್ಕೊಂಡಿದ್ವಿ ಅಂತ. ಸೊ ನೋಡ್ರಲ್ಲ, ಬಾಗ್ನ ಇಸ್ಕೊಡಿದ್ದು ನಾನು ತುಂಬಾ ಖುಷಿ ಆಯಿತು ಫ್ರೆಂಡ್ಸ್. ಆ್ಯಂಡ್ ಬಾಗ್ನದ ಐಟಮ್ಸ್ ಏನೆಲ್ಲ ಇತ್ತು ಅಂತ ನಿಮ್ಗೆ ಆಲ್ರೆಡಿ ತೋರಿಸಿದ್ದೀನಿ. ಸೊ ನಿಮ್ಮ ಕಡೆ ಯಾವ ಥರ ಪದ್ಧತಿ ಇದು, ಯಾವ ಥರ ಮಾಡ್ತೀರಾ ಅಂತ ನನಗೆ ಕಾಮೆಂಟ್ ಮೂಲಕ ತಿಳಿಸಿ. ಆ್ಯಂಡ್ ಇವಾಗ ಬಾಗ್ನ ಇಸ್ಕೊಂಡಾದ್ಮೇಲೆ ಇದನ್ನ ದೇವ್ರ ಮುಂದೆ ಹತ್ರ ಇಟ್ಟು ಒಂದು ಸ್ವಲ್ಪ ಪೂಜೆ ಮಾಡಬೇಕು ಅಷ್ಟೇ. ಆ್ಯಂಡ್ ಮಾರನೇ ದಿವಸ ಲೈಕ್ ಹಬ್ಬ ಇರುತ್ತಲ್ಲ, ಸೊ ಹಬ್ಬದ ದಿವಸನೂ ಲೈಕ್ ಬಾಗ್ನ ಏನು ಕೊಟ್ಟಿದ್ದಾರಲ್ಲ, ಸೊ ಅದನ್ನ ಇಟ್ಟು ದೇವ್ರ ಮುಂದೆ ಪೂಜೆ ಮಾಡಬೇಕು. ಲೈಕ್ ಮಾಮೂಲಿ ಅರ್ಶಿನ, ಕುಂಕುಮ, ಹೂವು ಎಲ್ಲ ಇಟ್ಟು, ಮರಕ್ಕೆ ಎಲ್ಲ, ಆಮೇಲೆ ಹಣ್ಣು ಎಲ್ಲ ಇಟ್ಟು ಪೂಜೆ ಮಾಡಬೇಕು. ಹೋಗಿಂತೀರಮ್ಮಿ ಊಟ ಮಾಡಿಕೊಂಡು ನಾಳೆ ಹಬ್ಬ ಇಲ್ಲ, ನಾನು ಅದಕ್ಕೆಲ್ಲ ರೆಡಿ ಮಾಡ್ಕೋಬೇಕು. ಅಲ್ಲ, ಮನೇಲಿ ಮಾಡ್ಕೊಂಡು ಒಬ್ಳೆ ಅವಳೆ ಇರಕ್ಕಾಗಲ್ಲ.
ಅಲ್ಲ ಊಟ ಮಾಡ್ಕೊಂಡು ಹೋಗಿಲ್ಲ ರಾತ್ರಿಗೆ 9:30ಗೆ. ದೇವ್ರೆ ನಾನು 12 ಗಂಟೆಗೆ ಊಟ ಮಾಡೋದು 9:30ಗೆ ಊಟ ಮಾಡ್ತೀನಿ. 9:30 ಊಟ ಮಾಡ್ಕೊಂಡು ಆರಾಮಾಗಿ 12 ಗಂಟೆ ನೀನ್ ಮತ್ತೆ ಯಾವಾಗ ಬರ್ತೀಯ ನೀನು? ಬರೋ ತಿಂಗಳು ಬರ್ತಾರಾ? ಸರಿ ಆಯ್ತು. ಬರೋ ತಿಂಗಳು ಬಂದು 2 ದಿವಸ ಇರಂಗ್ ಹೇಳಿದ್ದೀನಿ. ಆಯ್ತು. ಈ ಬೀಗ್ರು ಆ ಮನೇಲಿ 2 ದಿವಸ ಇರ್ಲಿ, ಈ ಬೀಗ್ರು ಈ ಮನೇಲಿ 2 ದಿವಸ ಇರ್ಲಿ. ಒಂದ್ ದಿವಸ ಇರ್ತೀನಿ. 1 ದಿವಸ ಇರ್ತೀರಾ? ದೊಡಮ್ಮ ಇರ್ತಾರೆ. ಆಯ್ತು ಸರಿ. ಲಕ್ಷಿತ್ ಎಲ್ಲ ಕರ್ಕೊಂಡ್ ಬಂದ್ ಇರಿಸ್ತೀನಿ. ಒಂದ್ ಸ್ಯಾಟರ್ಡೆ ಸಂಡೇನೂ ಇರಿ, ಚೆನ್ನಾಗಿರುತ್ತೆ ಅಲ್ವಾ? ಆಯ್ತು, ಕೇಳ್ಬಿಟ್ಟು ಪರ್ಮಿಷನ್. ಹಾ ಸರಿ. ಸೊ ನಮ್ಮ ಅತ್ತೆ ಬೀಗ್ರಿಗೆ ಅರ್ಶಿನ ಕುಂಕುಮ ಕೊಡಕ್ಕೆ ರೆಡಿ ಮಾಡ್ತಾವ್ರೆ. ಹೌದು, ಎಲ್ಲ ರೆಡಿ ಮಾಡಿ ಅರ್ಶಿನ ಕುಂಕುಮ. ಆಂಟಿ ಪರವಾಗಿಲ್ಲ. ಇಲ್ಲ ಸುಮ್ಮನೆ ನೀನು ಮಾತಾಡೋದು ನನ್ನ ಕೋಪ ಬರುತ್ತೆ ಹೇಳಿದ್ದೀನಿ. ನಾನು ಹೇಳ್ತೀನಿ ಆಮೇಲೆ ಮಾತಾಡ್ತೀನಿ. ಹೇಳ್ಬೇಕು ಮಾತಾಡ್ಬೇಕು ಮಾತಾಡ್ತೀನಿ. ಅಮ್ಮಗೆ ತುಂಬ ಕೊಟ್ಬಿಡಲ್ಲ. ಅರ್ಧ ನೀವ್ ಇಟ್ಕೊಳ್ಳಿ ಆಂಟಿ, ಅರ್ಧ ನೀವ್ ಮುಟ್ಕೊಳ್ಳಿ. ಹೌದಾ? ಹಾ, ನೀವ್ ಮುಟ್ಕೊಳ್ಳಿ ಅರ್ಧ. ನಾನು ಮುಟ್ಕೊಂಡಿದ್ದೀನಿ, ನೀವ್ ಮುಟ್ಕೊಂಡಿಲ್ಲ. ಮುಟ್ಕೊಳ್ಳಿ ಅರ್ಧ, ಏನ್ ಪರವಾಗಿಲ್ಲ. ಮತ್ತೆ ಬಾಳೆಹಣ್ಣು, ಆ ಬಾಳೆಹಣ್ಣು ಬೇಡ, ಈ ಬಾಳೆಹಣ್ಣು ಕೊಡೋಣ, ಆ ಬಾಳೆಹಣ್ಣು ಕೊಡೋಣ. ಯಾವ್ದಾದ್ರು ಸರಿ. ಬಾಳೆಹಣ್ಣು ಕೊಡೋಣ, ಕಾಯಿ ಬಾಳೆಹಣ್ಣು ಕೊಡೋಣ. ನಾವು ಕೊಟ್ಟಿದ್ದು ನಾವು ಕೊಡಬಾರ್ದು. ಹೌದಾ? ಏನ್ ಪರವಾಗಿಲ್ಲ. ಮನೇಲಿ ಇದೆ ತರ್ಲಾ? ಬೇಡ, ಮನೇಲಿದೆ, ಆ ಮನೇಲಿದೆ. ಬೇಡ ಬೇಡ. ಇದು ಹಬ್ಬಕ್ಕೆ ಅಂತ ತಂದಿದ್ದೀರಲ್ವಾ ಅಂತ ನಾನು. ಒಂದು ಹಬ್ಬಕ್ಕೆ ಅಂತ ಇದು ನಾಳೆ ಹಣ್ಣು ಆಗುತ್ತೆ. ಅವ್ರ ಮನೇಲೂ ಹಣ್ಣಾಗುತ್ತೆ. ಅವ್ರ ಮನೇಲಿ ನೋಡ್ಬೋದು, ಅವ್ರ ಮನೇಲೂ ಇರ್ತಾರಲ್ವಾ ಹಣ್ಣಾಗುತ್ತೆ. ಒಂದು ಕವರ್ ಇಟ್ಬಿಟ್ಟು ಮಗ ಸೇರಿಸ್ಬಿಟ್ಟು ಕೊಡು. ಒಂದು ಕವರಲ್ಲೇ ಕೊಟ್ಬಿಡೋದು. ನೋಡಮ್ಮ ಇಲ್ಲೇ ಆಯ್ತಾ? ಒಂದು ಆಪಲ್ಲು, ಸೇಬೆ ಹಣ್ಣು ಇಷ್ಟ ಅಂತೆ. ಸೇಬೆ ಹಣ್ಣು ಇಷ್ಟ, ಮನೇಲಿ ಎಲ್ರಿಗೂ ತುಂಬಾ ಇಷ್ಟ ಅಂತೆ. 3 ಹಾಕೊಳ್ಳೋಣ, ನಾವು 3 ನೋಡ್ಬಿಟ್ಟು ಎಲ್ಲ ಒಂದು ಕವರ್ಗೆ ಹಾಕೊಳ್ಳೋದು ಕೊಡ್ತೀನಿ ನಾನು ನಿಮಗೆ, ಆಯ್ತಾ? ನೀವೇ ಕೊಡಿ, ಪರವಾಗಿಲ್ಲ. ಬೀಗರು ಹಣ್ಣೆಲ್ಲ ತಗೊಂಡ್ರು, ಎಲ್ಲ ಮಾಡಿದ್ರು. ನಾವು ಕೃತಜ್ಞತೆ ಹೇಳ್ಬೇಕಲ್ವಪ್ಪ. ನಮ್ಮ ಕೃತಜ್ಞತೆ ಹೇಳಿದ್ದೀವಿ ನಾವು. ನಮ್ಗೆ ತುಂಬ ಖುಷಿ ಆಯಿತು ಬೀಗರು ಬಂದು ಕೊಟ್ಟಿದ್ದೆಲ್ಲ. ನಾವು ಅದ್ರೊಂದ್ರಲ್ಲಿ ಕೃತಜ್ಞತೆ ತಿಳಿಸ್ಬೇಕಲ್ಲ, ಕೃತಜ್ಞತೆ. ಇಲ್ಲ, ಇರ್ಲಿ ನಮ್ಮ ಪ್ರೀತಿಯಿಂದ, ಆಯ್ತಾ? ಅದಕ್ಕೆ ಮಾತಾಡ್ತಾ ಇದ್ದೀವಿ ನಾನು ಸೊಸೆ ಇಬ್ರು. ಸೀಕ್ರೆಟ್ ಇದು, ಅವ್ರಿಗೆ ಗೊತ್ತಾಗತ್ತೆ. ಆಮೇಲೆ ನೀವು ನೋಡ್ತೀರ, ಸರಿ ಆಯ್ತಾ? ನಾವು ಈಗ ತಾಂಬೂಲ ಕೊಟ್ಟು ಕಳಿಸ್ಬೇಕು. ಬೀಗರು ರೆಡಿ ಆಗವ್ರೆ, ಕಾಫಿ ಕುಡಿತಾ ಇದೀವಿ. ಎಲ್ಲರೂ ನೋಡಿ ಕಾಫಿ ಕುಡಿತಾ ಇದೀವಿ. ನೀವು ಆರಾಮಾಗಿ ಹೋಗ್ಬಿಟ್ಟು ಕುತ್ಕೊಳ್ಳಿ, ಹೋಗಿ ಆರಾಮಾಗಿ ಕುತ್ಕೊಂಡು ಕುಡೀರಿ ಬೀಗ್ರ ಜೊತೆ. ಸೊ ಫ್ರೆಂಡ್ಸ್, ಇಲ್ಲಿ ನಮ್ಮ ಅತ್ತೆ ಏನು ಹೇಳ್ತಾರೆ ಅಂತಂದರೆ, ಅಂದರೆ ನಮ್ಮಮ್ಮ ಇಷ್ಟೊಂದೆಲ್ಲ ಅಷ್ಟು ದೂರಿಂದ ಬಂದು ಇದು ಬಾಕಿನೆಲ್ಲ ಕೊಟ್ಟಿದ್ದಾರಲ್ಲ, ಹಣ್ಣು ಹಂಗೆಲ್ಲ ತೊಗೊಂಡು. ಸೊ ನಾವು ನಮ್ಮ ಕಡೆಯಿಂದನೂ ಏನಾದರೂ ಒಂದು ಕೊಡಬೇಕು ಆ ಥರ ಅಂತಂದು ಅವರು ಸಹ ಈ ಥರ ಬಾಗಿನ ಅಂದರೆ ತಾಂಬೂಲ ಎಲ್ಲ ಕೊಡ್ತಾ ಇದ್ದಾರೆ. ಆ್ಯಂಡ್ ಸೀಕ್ರೆಟ್ ಏನಪ್ಪ ಅಂತಂದರೆ ದುಡ್ಡು ಇಡ್ತಾ ಇದ್ದಾರೆ. ಸೊ ನಾನು ಅದನ್ನೇ ಹೇಳಿದೆ, ಬೇಡ ನಾನು ಆಲ್ರೆಡಿ ನಮ್ಮ ಅಮ್ಮಂಗೆ ಕೊಡ್ತಾ ಇದ್ದೀನಿ, ಸೊ ನೀವೇನು ಕೊಡೋದು ಬೇಡ, ಎಲ್ಲ ಒಂದೇನೇ ಅಲ್ವಾ ಅಂತ. ಅವ್ರಿಲ್ಲ ಇಲ್ಲ ನನ್ನ ಕಡೆಯಿಂದನೂ ಒಂದಿರಲಿ ಅಂತ ಕೊಡ್ತಾಯಿದ್ರು. ಸೊ ಅದನ್ನೇ ಅವಾಗ ಅಲ್ಲಿ ಹೇಳಕ್ಕೆ ಟ್ರೈ ಮಾಡ್ತಾಯಿದ್ರು. ಅದೇ ಆ ಸೀಕ್ರೆಟು. ನಮ್ಮ ಅಮ್ಮಂಗೆ ಗೊತ್ತಿಲ್ಲ. ನಮ್ಮ ಅಮ್ಮಂಗೆ ಏನಪ್ಪ ನಾನು ಕೊಟ್ಟಿರೋದಷ್ಟೇ ಗೊತ್ತು, ನಮ್ಮ ಅತ್ತೆ ಕೊಟ್ಟಿರೋದು ಗೊತ್ತಿಲ್ಲ. ಬಾಗ್ನ ಅಂತಾನು ಹೇಳ್ಬೋದು. ನಮ್ದು ಒಂದು ಬಾಗ್ನ, ನಮ್ಮ ಕಡೆಯಿಂದ ಒಂದು ಬಾಗ್ನ. ಹೌದು, ಬೀಗ್ರು ಮನೆ ಬಾಗ್ನ ಮಮ್ಮಿ. ಬರ್ತಾ ಇರ್ರಿ, ನಾವು ಫ್ರೀ ಮಾಡ್ಕೊಂಡು ನೀವು ಬನ್ನಿ, ಬರ್ತೀವಿ. ನಮ್ಮನೆ ಮೊಮ್ಮಗ ಬಂದ್ಬಿಟ್ಟೇನಲ್ಲ, ಮೊಮ್ಮಗ ಬಂದಾಗ ಯಾವಾಗಾದ್ರೂ ಫ್ರೀ ಮಾಡ್ಕೊಂಡೇ ಬರ್ತೀವಿ. ಅದೇ ಮಾತ್ರ ಫ್ರೀನೇ ಇಲ್ಲ ನಮ್ಗೆ. ಬರ್ತೀವಿ ಖಂಡಿತ. ಬೆಳಗ್ಗೆ ಮೊಮ್ಮಗ ನೋಡ್ಕೊಳ್ಳೋದು ಆಯ್ತಲ್ಲ. ನೀನೇ ಕೊಡು ಅಮ್ಮನ ಕೊಡಿ, ಪರವಾಗಿಲ್ಲ. ಇಟ್ಕೊಂಡಿದ್ಯಾ? ತಿನ್ಬೇಕಾ ಮಮ್ಮಿ? ಎತ್ತಿದೈತೆ ಕೊಡ್ತೀನಿ. ಒಂದ್ ನಿಮಿಷ ಒಳಗಡೆ ಐತೆ ಕೊಡ್ತೀನಿ. ಹಣ್ಣೆಲ್ಲ ಆಮೇಲೆ ಇಡ್ಬೋದಾ? ಎಲ್ಲ ಇಟ್ಬಿಡ್ತೀನಿ ನಾವು. ಬಾಗ್ನ ನೋಡಿ. ತುಂಬಾ ಖುಷಿ ಆಯ್ತು ನೀವು ಬಂದಿದ್ದು. ನನ್ನ ಸೊಸೆಗೆಲ್ಲ ಕೊಟ್ಟಿದ್ದು ತುಂಬಾ ಸಂತೋಷ ಆಯ್ತು. ಪ್ರತಿ ವರ್ಷ ಹೀಗೆ ಬರ್ತಾ ಇರಿ ನಮ್ಮ ಮನೆಗೆ. ಬರ್ತಾ ಇರಿ, ಬಂದು ಕೊಟ್ಟು ಇದು ಮರ ಹೊಸ ಬೇಕು ನಂಗೆ ಪ್ರತಿ ವರ್ಷ. ನೆಕ್ಸ್ಟ್ ಟೈಮ್ ನಮ್ಮಗ ಓಡ್ ಬರ್ತಾವ್ ನೋಡ್ರಿ. ಬಂಗಾರ ಕಣಮ್ಮ ನೀನು.
ಅಯ್ಯೋ 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 ಸ್ಮೈಲಿ ಸ್ಮೈಲಿ ಬಾಯ್ ಸ್ಮೈಲಿ ಸ್ಮೈಲಿನಾ ನಮಸ್ತೆ ಮಾಡು ಎಲ್ಲರಿಗೂ ಆಯ್ ಮಾಡು ಮಗ ನಮಸ್ತೆ ಎಲ್ಲರಿಗೂ ಆಯ್ ಮಾಡು ಮನೆ ಎಲ್ಲರಿಗೂ ಆಯ್ ಆಯ್ ಮಾಡು ಮಗ ಅಮ್ಮ ನಮಸ್ತೆ ಮಾಡು ನಮಸ್ತೆ ನಮಸ್ತೆ ಮಾಡು ನಮಸ್ತೆ ಮಾಡಕತ್ತೈತಿ ಹಿಂಗೆ ಪಟ್ಟು ಅಯ್ಯೋ ಯಾಕೆ ನೀನೇ ಕೊಂತ ಹೋಗ್ಬಿಟ್ಟು ಇಲ್ಲ ನೀನೇ ಕೊಂತ ಹೋಗ್ಬಿಟ್ಟು ಹಾಂ ಎಳಿಲೇಬೇಕು ಅವನು ಏಯ್ ಸುಮ್ಮನೆ ಅಗಸ್ತ್ಯ ಸುಮ್ಮನೆ ನೋಡು ಹ್ಞೂ ಒಂದಿನ ಇರಕ್ ಬನ್ನಿ ಒಂದಿನ ಇರಕ್ ಬನ್ನಿ ಒಂದ್ 2 ದಿವಸ ಇರಕ್ ಬನ್ನಿ ಒಂದ್ ದಿವಸ ಬೇಡ ಇರಕ್ ಬನ್ನಿ ಪಾಪಣ್ಣ ಟಾಟಾ ಟಾಟಾ ಬಾಯ್ ಮಾಡು ಮನೆ ಬಾಯ್ 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 ಮಾಡು ಅಜ್ಜಿಗೆ ಬಾಯ್ ಅಜ್ಜಿ ಕುಮ್ಮ ಕೊಡು ಸೆಕೆಂಡ್ ಕೊಡು ಸೆಕೆಂಡ್ ಕೊಡು ಸರಿ ಹೋಗಿ ಸರಿ ಹೋಗಿ ಹೇಳಿ ಆಚೆ ಹೋಗಿ ನಾ ಬರ್ತೀನಿ ಬಾಯ್ ಬಾಯ್ ಬನ್ನಿ ಇನ್ನೇನು ಕ್ಯಾಬ್ ಬಂದು ನಿಂತಿದೆ ಆಲ್ಮೋಸ್ಟ್ ಒಂದು ಸ್ವಲ್ಪ ದೂರ ಬಂದಂಗೆ ಗೊತ್ತಾಯಿತು ನಮ್ಮಮ್ಮ ಮನೇಲಿ ಪರ್ಸ್ ಬಿಟ್ಟು ಹೋದರು ಅಂತ ಸೊ ಅದಕ್ಕೆ ಮತ್ತೆ ಹೋಗ್ತಾ ಇದ್ದೀನಿ ಪರ್ಸ್ ತರೋಕ್ಕೆ ಆ್ಯಂಡ್ ನಮ್ಮ ಮಮ್ಮಿ ಹಾಗೂ ನಮ್ಮ ಅತ್ತೆ ಕ್ಯಾಬ್ ಹತ್ರ ಹೋಗ್ತಾಯಿದ್ರು ಲಕ್ಷ್ಮಣ ಅಳ್ಬೇಡ ಲಕ್ಷ್ಮಮ್ಮ ಅಳ್ಬೇಡ ಅಳ್ಬೇಡ ಲಕ್ಷ್ಮಮ್ಮ ಅಳ್ಬೇಡ ಲಕ್ಷ್ಮಮ್ಮ ಅಳ್ಬೇಡ ಅಳ್ಬೇಡ ನೋಡಿ ಹೇಳ್ತೀನಿ ಆಂಟಿ ಸರಿ ಸರ್ ಹಾಂ ಸರ್ OTP ಆಯ್ತಲ್ಲ ಹಾಂ ಹಾಂ ಹುಷಾರು ಮಮ್ಮಿ ಹಾಂ ಬಾಯ್ ಅಜ್ಜಿ ಎಲ್ಲಮ್ಮ ಅಜ್ಜಿ ಅಜ್ಜಿ ಕೋರ್ಮಂಗ್ಲ ಅಜ್ಜಿ ಇಲ್ಲ ಸೊಳ್ಳೆ ಕಚ್ಚಿಟ್ಟಿದ್ದಾರೆ ಇವಾಗ ಅದು ಯಾವಾಗ ಏನೇನು ಮಾಡ್ಕೋತಾನೆ ಗೊತ್ತೇ ಆಗಲ್ಲ ಆಂಟಿ ಆ ಸೊಳ್ಳೆ ಇದು ಸೊಳ್ಳೆ ಕಚ್ಚಿರೋದು ಅದು ನೋಡಿ ಅಜ್ಜಿ ಎಲ್ಲೈತಪ್ಪ ಅಜ್ಜಿ ಎಲ್ಲಿ ಎಲ್ಲಮ್ಮ ಅಜ್ಜಿ ಅಮ್ಮಮ್ಮ ಇಲ್ಲಿ ನನ್ ಮಗ ನೋಡಿ ಪಪ್ಪಾಯ ತಿಂದು ಎಲ್ಲ ಕರೆ ಅಜ್ಜಿ ಪ್ಯಾಂಟ್ ಎಲ್ಲ ಕರೆ ಮಾಡಿದ್ದೆ ಅಜ್ಜಿಗೂ ಪ್ಯಾಂಟ್ ಮಾಡ್ಕೊಂಡಿದ್ದೆ ನೋಡಿ ಅಲ್ಲಿ ಕುಯ್ಕೊಂಡು ಕೂತ್ಕೊಂಡು ಬಾಯ್ ಅಜ್ಜಿ ಹೋಗೋಣ ಬಾಯ್ ಬಾ ಅಗಸ್ತ್ಯ ಬಾ ಅಗಸ್ತ್ಯ ಮಮ್ಮಿ ಇವಾಗ ಹೊರಟ್ರು ಅಂಡ್ ಜಸ್ಟ್ ಫೋನ್ ಮಾಡಿದೆ ರೀಚ್ ಆದ್ರು ಅಂತ ಹೇಳಿದ್ರು ಸೊ ತುಂಬಾನೇ ಖುಷಿ ಆಯ್ತು ಈ ಒಂದು ದಿವಸ ಲೈಕ್ ತುಂಬಾನೇ ಬ್ಯೂಟಿಫುಲ್ ಆಗೋಯ್ತು ಅಂತಾನೆ ಹೇಳ್ಬೋದು ಅಂಡ್ ನಮ್ಮ ಅತ್ತೆ ಜೆಸ್ಚರ್ ನೋಡಿ ಲೈಕ್ ಒಂದು ಭಾವಣಿಕೆ ಏನಿರುತ್ತೆ ಓಕೆ ಬೀಗರು ಬಂದಿದ್ದಾರೆ ಆ ಒಂದು ಪ್ರೀತಿ ನೋಡಿ ನಂಗೆ ಇನ್ನೂ ತುಂಬಾನೇ ಖುಷಿ ಆಯ್ತು ಫ್ರೆಂಡ್ಸ್ ಅದ್ ನಂಗೆ ಹೆಂಗೆ ಹೇಳ್ಬೇಕು ಅಂತ ಗೊತ್ತಿಲ್ಲ ಬಟ್ ನಿಜವಾಗ್ಲೂ ತುಂಬಾ ಗ್ರೇಟ್ಫುಲ್ ಈ ತರ ಅತ್ತೆನ ಪಡೆಯೋಕೆ ಹಾಗೂ ನಮ್ಮ ಈ ತರ ತಾಯಿನ ಪಡೆಯೋಕೆ ಸೊ ತುಂಬಾ ಥ್ಯಾಂಕ್ಸ್ ಅಂಡ್ ಅಷ್ಟೇ ಈ ಒಂದು ವಿಡಿಯೋ ನಿಮಗೆ ಒಂದು ಇಷ್ಟ ಆದ್ರೂ ಕೂಡ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಅಲ್ಲಿ ತನಕ ಬಾಯ್.